ತಾಂಬೂಲದ ಬಗ್ಗೆ ಹೇಳ್ತಾ ಇದ್ವು ಅಲ್ವಾ? ತಾಂಬೂಲವನ್ನು ಕೊಡಬೇಕು. ಪೃಚ್ಛಕ ದೈವಜ್ಞನಿಗೆ ಪ್ರಾಭೃತ ಅಂದರೆ ಒಂದು ಹರಿವಾಣದಲ್ಲಿ ವಿವಿಧವಾದ ಸುವಸ್ತುಗಳನ್ನ ಇಟ್ಟು ಕೊಡಬೇಕು. ಅದರಲ್ಲಿ ಯಾವುದನ್ನು ತಪ್ಪದೆ ಇಟ್ಟಿರಬೇಕು ಅಂದರೆ ತಾಂಬೂಲವನ್ನು ತಪ್ಪದೆ ಇಟ್ಟಿರಬೇಕು. ತಾಂಬೂಲಕ್ಕೊಂದು ಮಹತ್ವ ಇದೆ. ಇವತ್ತು ಬೇರೆ ಥರ ಆಗಿದೆ. ಇವತ್ತು ಯಾರಾದರೂ ತಾಂಬೂಲ ಚರ್ವಣೆ ಮಾಡ್ತಾರೆ ಅಂದರೆ ಹೀಗೆ ಅವ್ರನ್ನ ಸ್ವಲ್ಪ ಓರೆಗಣ್ಣಿಂದ ನೋಡುವಂಥ ಸಂದರ್ಭ ಇದೆ. ಮತ್ತು ಸ್ವಲ್ಪ ಯಾರು ತಮ್ಮನ್ನು ತಾವು ಮಾಡ್ರನ್ ಅಂತ ಅಂದ್ಕೊಂಡಿದ್ದಾರೋ ಅವರು ತಾಂಬೂಲದಿಂದ ದೂರ ಇರ್ತಾರೆ. ಅವರು ತಾಂಬೂಲ ಚರ್ವಣೆ ಮಾಡೋದಿಲ್ಲ. ನಮ್ಮ ಬಳಿಯಂತೂ ಎಷ್ಟೋ ತಾಯಂದಿರು ಅಥವಾ ಹೆಂಡತಿಯರು ತಮ್ಮ ಗಂಡಂದಿರ ಮಕ್ಕಳನ್ನು ಎಳ್ಕೊಂಡು ಬರ್ತಾರೆ. ಇನ್ನು ಎರಡಕ್ಕೆ ಹಾಕಬಾರ್ದು ಅಂತ ಹೇಳಿ ಇವರಿಗೆ ಅಂತ ಬುದ್ಧಿ ಹೇಳಿ ಅಂತ ಎಳ್ಕೊಂಡು ಬರ್ತಾ ಇರ್ತಾರೆ ಎಷ್ಟೋ ಜನರನ್ನ. ಹೀಗೆಲ್ಲ ಇದೆ ಇವತ್ತು. ಆದರೆ ಅದೊಂದು ಕಾಲದಲ್ಲಿ ತಾಂಬೂಲಕ್ಕೆ ತುಂಬ ಮಹತ್ವ ಇದ್ದಿದ್ದನ್ನು ಕಾಣ್ತೇವೆ ನಾವು. ಉದಾಹರಣೆಗೆ ದೇವ ಪೂಜೆ, ದೇವರ ಪೂಜೆ ತಾಂಬೂಲ ಇಲ್ಲದೆ ಪೂರ್ತಿ ಆಗತ್ತಾ? ಎಲ್ಲಿ ಬರುತ್ತೆ ತಾಂಬೂಲ? ಅಲ್ಲ, ಮೊದಲೇ ಬರುತ್ತೆ. ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ, ನೈವೇದ್ಯಂ ಸಮರ್ಪಯಾಮಿ ಬರುತ್ತೆ. ತಾಂಬೂಲ ಕೊಡಬೇಕು ದೇವರಿಗೆ. ನಾವು ಹೇಗೆ ಊಟ ಆದಮೇಲೆ ತಾಂಬೂಲ ಹಾಕ್ಕೊಡ್ತೇವೆ, ಆ ತರಹ ದೇವರಿಗೂ ನೈವೇದ್ಯ ಆದಮೇಲೆ ತಾಂಬೂಲವನ್ನು ಸಮರ್ಪಣೆ ಮಾಡಬೇಕು. ಗುರುಪೂಜೆಯಲ್ಲಿಯೂ ಇದೆ. ಗುರುಪೂಜೆಯಲ್ಲೂ ಕೂಡ ಪಾದುಕ ಪೂಜೆ ಮಾಡ್ತಾರಲ್ವಾ, ಅಲ್ಲೂ ಕೂಡ ಇದೆ. ತಾಂಬೂಲಂ ಮುಖರಾಗಾರ್ಥಂ ಅಂದರೆ ತುಟಿ ಕೆಂಪಾಗಬೇಕು ಅಂತ, ಅದಕ್ಕೋಸ್ಕರವಾಗಿ ಮುಖರಾಗ ಅಂದರೆ ಅದು. ತಾಂಬೂಲಂ ಮುಖರಾಗಾರ್ಥಂ ಲವಂಗೈಲಾದಿ ಸಂಯುತಂ ಪರ್ಣ ಕ್ರಮುಖ ಕರ್ಪೂರ ಚೂರ್ಣ ಕಸ್ತೂರಿ ಮಿಶ್ರಿತಂ ಇದನ್ನು ಹೇಳ್ತಾರೆ ಪಾದುಕ ಪೂಜೆಯಲ್ಲಿ. ಅಲ್ಲಿಗೆ ಗುರುಪೂಜೆಯಲ್ಲೂ ಕೂಡ ಇದೆ ನೋಡಿ, ಅದು ತಾಂಬೂಲ ಕೊಡ್ತಾರೆ ಅಲ್ಲಿಯೂ. ಇನ್ನು ಕರ್ಮ ದಕ್ಷಿಣೆ ಕೊಡಬೇಕಾದ್ರೆ ತಾಂಬೂಲ ಇಲ್ಲದೆ ಕೊಡೋದು ಉಂಟಾ? ಕಾರ್ಯಕ್ರಮ ಆಗುತ್ತೆ, ವಿಪ್ರರಿಗೆ ದಕ್ಷಿಣೆ ಕೊಡಬೇಕಲ್ವಾ? ಕೊಡೋದು ಹೇಗೆ ಕೊಡ್ತಾರೆ? ಚೆಕ್ ಕೊಡ್ತಾರಾ? ಆನ್ಲೈನ್ ಪೇಮೆಂಟ್ ಮಾಡಿದೀವಿ ಸ್ವಾಮಿ ಹೊರಟ್ಬಿಡಿ ನೀವು ಅಂತ ಹೇಳ್ತಾರಾ? ಹಾಗೆಲ್ಲ ಶುರುವಾಗಿರ್ಬೋದು ಇವತ್ತು. ಆದರೆ ಪದ್ಧತಿ ಹೇಗೆ ಅಂದರೆ ಈ ತಾಂಬೂಲದ ಪಟ್ಟಿಯ ಮೇಲೆ ಇಟ್ಟು ಕೊಡಬೇಕಲ್ವಾ, ಅದನ್ನು ತಾಂಬೂಲದ ಜೊತೆ ಕೊಡಬೇಕು ಅದನ್ನು ಅಲ್ವಾ? ಅಲ್ಲಿಯೂ ಇದೆ ಅದು. ಆಹ್ವಾನ, ಯಾವುದೇ ಒಂದು ವಿಶಿಷ್ಟವಾದ ಆಹ್ವಾನ ಇದ್ದರೆ ವೀಳ್ಯ ಬೇಕು. ಅಲ್ಲಿ ವೀಳ್ಯ ಕೊಟ್ಟು ಆಮಂತ್ರಣ ಮಾಡಬೇಕು. ಆಮಂತ್ರಣಕ್ಕೆ ತುಂಬ ತೂಕ ಬರುತ್ತೆ. ಈ ಯಕ್ಷಗಾನ ಮೇಳಗಳು ಇವತ್ತಿಗೂ ಕೂಡ ಇಟ್ಕೊಂಡಿದ್ದಾವೆ ಅದನ್ನು ಅಂತ. ಈ ಮೇಳ ನಮ್ಮಲ್ಲಿ ಬಂದು ಯಕ್ಷಗಾನ ಆಗಬೇಕು ಅಂದರೆ ನೀವು ವೀಳ್ಯ ಕೊಡಬೇಕು ಅಂತ ಪದ್ಧತಿ ಇವತ್ತಿಗೂ ಕೆಲವಾರು ಯಕ್ಷಗಾನ ಮೇಳಗಳಲ್ಲಿದೆ ಅಂತ. ಯಾಕೆಂದರೆ ಆಮಂತ್ರಣಕ್ಕೆ ತೂಕ ಬರಬೇಕು ಅಂದರೆ ವೀಳ್ಯ ಸೇರಬೇಕು ಅದಕ್ಕೆ ಅಂತ, ಎಲೆ ಮತ್ತು ಅಡಿಕೆ ಸೇರ್ಬೇಕು ಅದಕ್ಕೆ ಅಂತ. ಈ ಬರೀ ಯಕ್ಷಗಾನ ಮಾತ್ರ ಅಲ್ಲ, ಒಂದು ಯುದ್ಧ ಅಂತ ಅಂದ್ಕೊಳ್ಳಿ, ವೀಳ್ಯದ ಪಾತ್ರ ಇದೆ ಇಲ್ಲಿ. ದುರವೀಳ್ಯ ಅಂತ ಕೊಡ್ತಾರೆ ಅದನ್ನು ಎರಡೂ ತರಹದಲ್ಲಿ. ದುರವೀಳ್ಯ ಅಂದರೆ ಯಾರೋ ಒಬ್ಬರು ನಮ್ಮ ಪರವಾಗಿ ಯುದ್ಧ ಕಳಿಸ್ಕೊಡ್ಬೇಕು, ವೀಳ್ಯ ಕೊಟ್ಟು ಹೋಗು ನೀನು ಯುದ್ಧವನ್ನು ಗೆದ್ದುವ ಅಂತ. ಅಭಿಮನ್ಯುವನ್ನು ರಣಕ್ಷೇತ್ರಕ್ಕೆ ಕಳುಹಿಸಿಕೊಡುವಾಗ ವೀಳ್ಯ ಕೊಟ್ಟು ಯಕ್ಷಗಾನದಲ್ಲಿ ಕಾಣ್ತೇವೆ ನಾವು ಅದನ್ನು ನೋಡಿ ಅಂತ. ಹಾಗೆ ಯುದ್ಧ ನಿಶ್ಚಯಿಸೇ ಬರೋದಾದರೆ, ಯುದ್ಧಕ್ಕೆ ಆಹ್ವಾನ ಮಾಡೋದಾದರೆ ಶ್ರೀಕೃಷ್ಣ ಸಂಧಾನಕ್ಕೆ ಹೋಗ್ತಾನೆ ದುರ್ಯೋಧನನಲ್ಲಿ. ಆಗ ಇವರೆಲ್ಲ ಏನು ಹೇಳ್ತಾರೆ? ದ್ರೌಪದಿ, ಭೀಮ ಅವ್ರದ್ದೆಲ್ಲ ಅಭಿಮತ ಏನು? ದುರವೀಳ್ಯವನ್ನು ಕೊಟ್ಟು ಬರಬೇಕು ನೀನು ಅಂತ ದುರ್ಯೋಧನನಿಗೆ ಅಂತ. ಅಲ್ಲೇನು ಯುದ್ಧಕ್ಕೆ ಆಹ್ವಾನ ಅದು. ಅಂದರೆ ಈ ಆಹ್ವಾನಗಳು ಎಲ್ಲಿಂದ ಎಲ್ಲಿವರೆಗೆ ಹೋದರೂ ಕೂಡ ಅದೆಲ್ಲ ವೀಳ್ಯದ ಪಾತ್ರ ಇದೆ. ಮತ್ತು ವಾಗ್ದಾನಗಳು ವೀಳ್ಯ ಇಲ್ಲದೆ ಪೂರ್ತಿ ಆಗೋದಿಲ್ಲ. ಈಗ ಉದಾಹರಣೆಗೆ ವಿವಾಹ ನಿಶ್ಚಯ ಅಂತ ಅಂದ್ಕೊಳ್ಳಿ, ತಾಂಬೂಲ ಬದಲಿಸ್ಕೊಳ್ಬೇಕು ಆ ಕಡೆಗೆ ಈ ಕಡೆಗೆ, ಆಮೇಲೆ ವ್ಯತ್ಯಾಸ ಇಲ್ಲ. ತಾಂಬೂಲ ಬದಲಾವಣೆ ಆದಮೇಲೆ ವ್ಯತ್ಯಾಸ ಮಾಡಬಾರ್ದು ಅಂತ ಅಲ್ಲೂ ಇದೆ. ಅಥವಾ ಒಂದು ಭೂ ವಿಕ್ರಯ ಅಂತ ಅಂದ್ಕೊಳ್ಳಿ, ಜಮೀನು ಕೊಟ್ಟು ತಗೊಂಡು ಮಾಡುವಂಥದ್ದು ಅಂತ, ಅಲ್ಲಿಯೂ ಕೂಡ ವೀಳ್ಯವನ್ನು ಕೊಟ್ಟು ಅದನ್ನು ಪಕ್ಕ ಅಂತ ಮಾಡ್ತಾರೆ ಅಂತ. ಪಕ್ಕ ಅಂತ ಆಗಬೇಕಾದ್ರೆ ಬೇಕು ಅಂತ ಆಯ್ತಲ್ಲ, ಅದು ಒಂದು ಮಾತು ಬರೀ ಮಾತಲ್ಲ, ಅದು ಪಕ್ಕ ಅಂತ ಆಗಬೇಕಾದ್ರೆ ವೀಳ್ಯ ಬೇಕು ನೋಡಲ್ಲಿ. ಜ್ಯೋತಿಷ್ಯದಲ್ಲಿ ತಾಂಬೂಲ ಬೇಕೇ ಬೇಕು. ಒಂದು ಪ್ರಶ್ನೆ ಚಿಂತನೆ ಮಾಡಬೇಕು ಅಂತಂದರೆ ತಾಂಬೂಲ ಕೊಟ್ಟೆ ಅದನ್ನು ಪ್ರಶ್ನೆಗೆ ತೊಡಗಿಸ್ಬೇಕು ಅಂತ, ದೈವಜ್ಞನನ್ನು ಅಂತ ಪಾತ್ರ ಇದ್ದೇ ಇದೆ. ಇನ್ನು ಜ್ಯೋತಿಷ್ಯದಲ್ಲೇ ಕೆಲವರು ಅಂಜನ ನೋಡೋದು ಅಂಥದ್ದೆಲ್ಲ ಇರುತ್ತೆ, ಅವರು ತಾಂಬೂಲದಲ್ಲಿ ನೋಡ್ತಾರೆ. ಎಲ್ಲರೂ ಹಾಗೆ ಮಾಡ್ತಾರೆ ಅಂತಲ್ಲ, ಅನೇಕರು ಈ ಅಂಜನ ನೋಡುವಂಥವ್ರು
ತಾಂಬೂಲ ಇಟ್ಕೊಂಡು ನೋಡ್ತಾರೆ. ಏನಪ್ಪ ಕಾಣುತ್ತೆ ತಾಂಬೂಲದಲ್ಲಿ? ಹಸಿರು ಒಂದಷ್ಟು ಗೆರೆಗಳು ಕಾಣ್ತವೆ ಅಲ್ವಾ, ಹೀಗಿದೆ ಹೀಗಿದೆ ಹೀಗಿದೆ, ಅಲ್ಲಿ ಅವರಿಗೆಲ್ಲ ಕಾಣ್ತಾ ಇದೆ ಅಂತ. ಕಾಣುವಂಥವರಿಗೆ ಅಂಜನ ಈಗ ಅದ್ರ ಒಂದು ಆ ಕ್ಷೇತ್ರದಲ್ಲಿ ಇರೋರೆಲ್ಲರೂ ಕೂಡ ಸತ್ಯವಂತರು ಅಂತಲ್ಲ, ಎಲ್ಲವೂ ನಿಜ ಅಂತಲ್ಲ. ಯಾರು ನಿಜವಾಗಿ ಹೇಳಬಲ್ಲರೋ ಅವರು ಕೇವಲ ತಾಂಬೂಲದಲ್ಲಿ ಕಂಡು ಹೇಳ್ತಾರೆ ಅದನ್ನು. ಇಷ್ಟೆಲ್ಲ ಇತ್ತಲ್ವಾ ಅಂತ. ಹಾಗಾದರೆ ಏನಿದೆ ಆ ಎಲೆಯಲ್ಲಿ ಅಂತ ಒಂದು ಸತಿ ನೋಡೋಣವಾ? ಅಂಥದ್ದು ಏನಿದೆ ಅಂತ ಒಂದು ಶ್ಲೋಕ ಹೇಳ್ತೀವಿ ಮೊದಲು. ಜ್ಯೋತಿಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಅದು. ತಾಂಬೂಲದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಆಗ ನಿಮ್ಗೆ ಅರ್ಥ ಆಗುತ್ತೆ ಇಷ್ಟು ಮಹತ್ವ ಯಾಕೆ ಬಂತು ಅದಕ್ಕೆ ಅಂತ. ಸಮಾಧಾನವಾಗಿ ಶ್ಲೋಕವನ್ನು ಕೇಳಿ ಮತ್ತು ಓದಿ. ತಾಂಬೂಲಾಗ್ರೆ ನಿವಸತಿ ರಮಾ. ತಾಂಬೂಲದ ಅಗ್ರಭಾಗ ಇದೆಯಲ್ಲ, ಕುಡಿ, ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಆದ್ದರಿಂದಲೇ ತಾಂಬೂಲ ಚರ್ವಣೆ ಮಾಡುವಂಥವರು ಅವರು ಆ ಕುಡಿಯನ್ನು, ಚಿವಟಿಯ ಕುಡಿಯನ್ನು ಹಚ್ಚಿಕೊಡ್ತಾರೆ. ಇಲ್ಲಿ ನೋಡಿದ್ದೀರಾ? ಉತ್ತಮಾಂಗ, ಇದಕ್ಕೇನು ಹೆಸರು? ಈ ತಲೆಗೆ ಉತ್ತಮಾಂಗ ಅಂತ ಹೆಸರು. ಈ ಉತ್ತಮಾಂಗದಲ್ಲಿ ಕಣ್ಣು ಕಿವಿಗಳ ಮಧ್ಯದಲ್ಲಿ ಗಂಡಸ್ಥಳದಲ್ಲಿ ಅದನ್ನು ಹಚ್ಕೊಳ್ತಾರೆ ನೋಡಿ, ಅದನ್ನು ಅಂತ ಗೌರವಪೂರ್ವಕವಾಗಿ ಅಂತ. ತುಂಬ ಹಿರಿಯರು ಮಾಡ್ತಾಯಿದ್ರು ಅದನ್ನು ಅಂತ. ನೀವೆಲ್ಲ ನೋಡಿರ್ತೀರಿ ಅದನ್ನು. ಯಾಕಪ್ಪ ಅಂದರೆ ಅದೊಂದು ಗೌರವ ಅದು ಅಂತ, ಲಕ್ಷ್ಮೀ ಸಾನ್ನಿಧ್ಯ ಅದು ಅಂತ. ಆ ತಾಂಬೂಲಾಗ್ರ ಅನ್ನುವಂಥದ್ದು ಲಕ್ಷ್ಮೀ ಸನ್ನಿಧಾನ ಅಂತ. ಹಾಗಾಗಿ ತಾಂಬೂಲಾಗ್ರೆ ನಿವಸತಿ ರಮಾ ಮಧ್ಯತೋ ವಾಗಧೀಶ. ತಾಂಬೂಲದ ಮಧ್ಯದಲ್ಲಿ ವಾಗೀಶ್ವರಿ ಸರಸ್ವತಿ ವಾಸ ಮಾಡ್ತಾಳೆ. ಪೃಷ್ಠೆ ಜ್ಯೇಷ್ಠ, ತೊಟ್ಟಿದೆಯಲ್ಲ ಅಲ್ಲಿ ಲಕ್ಷ್ಮಿ ಅಕ್ಕ ವಾಸ ಮಾಡ್ತಾಳೆ. ಅವಳಿಗೆ ಜ್ಯೇಷ್ಠ ಅಂತ ಹೆಸರು. ಅವಳು ಅಲಕ್ಷ್ಮಿ. ಇವಳು ಸಂಪತ್ತನ್ನು ಕೊಡ್ತಾಳೆ, ಅವಳು ದಾರಿದ್ರ್ಯವನ್ನು ಕೊಡ್ತಾಳೆ. ಅಕ್ಕ ತಂಗಿಯರು ತುಂಬ ವ್ಯತ್ಯಾಸ ಇದೆ. ಅಕ್ಕ ತಂಗಿಂತೆಲ್ಲ ಒಂದೇ ತಂದ್ಕೊಳ್ಬೇಡಿ ನೀವು, ಭಾರಿ ವ್ಯತ್ಯಾಸ ಇದೆ ಅದಕ್ಕೂ. ಹಾಗಾಗಿ ಈ ತುದಿಯಿಂದ ಸಂಪತ್ತು, ಬುಡದಿಂದ ಅಲಕ್ಷ್ಮೀನ್ ಇಬ್ಬರು ಬೇಕಲ್ವಾ? ನೀವು ಕೇಳಿದಿರ ಕಥೆಯನ್ನು? ಯಾರೋ ಒಬ್ಬನ ಮುಂದೆ ಒಂದು ಸಾರಿ ಇಬ್ಬರು ಲಕ್ಷ್ಮಿ ಅಲಕ್ಷ್ಮಿ ಇಬ್ಬರು ಪ್ರಕಟಾಗಿ ನಮ್ಮಿಬ್ಬರಲ್ಲಿ ಯಾರಿಗೂ ಶೋಭೆ ಜಾಸ್ತಿ ಹೇಳು ಅಂತ ಜೋರಾಗಿ ಕೇಳಿದ್ರಂತೆ. ಇವನು ಕಷ್ಟಕ್ಕೆ ಸಿಕ್ಕೊಂಡ. ಯಾಕೆಂದರೆ ಎಲ್ಲಾದರೂ ಯಾರಿಗೆ ಶೋಭೆ ಕಡಿಮೆ ಅಂತ ಹೇಳ್ತಾನೋ ಅವ್ರು ಮುನಿಸ್ಕೊಂಡ್ರೆ ಏನಾಗ್ಬೋದು ಹೇಳಿ? ಲಕ್ಷ್ಮಿ ಮುನಿಸ್ಕೊಂಡ್ರೆ ಸಂಪತ್ತೇ ಇಲ್ಲ, ಬಡವನಾಗ್ತಾನೆ. ಹೋಗ್ಬಿಡ್ತಾಳೆ ಲಕ್ಷ್ಮಿ, ಅವಳು ಬೇಜಾರಾದರೆ. ಅಲಕ್ಷ್ಮಿ ಮುನಿಸ್ಕೊಂಡ್ರೆ ಬಂದುಬಿಡ್ತಾಳೆ, ಅಷ್ಟೇ, ಹೋಗೋದಲ್ಲ ಅಂತ ಕೂತ್ಬಿಡ್ತಾಳೆ ಬಂದು ಮನೆ ಒಳಗೆ. ಬಡತನವೇ ಮತ್ತೆ ಯಥಾ ಪ್ರಕಾರ ಅಂತ. ಹಾಗಾಗಿ ಏನು ಮಾಡೋದು? ಅವನು ಭಾಳ ಬುದ್ಧಿವಂತಿಕೆ ಅಂತ ಹೇಳಿದಂತೆ, ಲಕ್ಷ್ಮಿಗೆ ಹೇಳಿದಂತೆ, ಬರುವಾಗ ನೀನು ತುಂಬ ಶೋಭೆ, ಇದ್ರ ಭಾಗ ಇದೆಯಲ್ಲ ನಿಂದು ತುಂಬ ಶೋಭೆ ಬರುವಾಗ, ಹಾಗೆ ನಿಮ್ಮ ಅಕ್ಕನದ್ದು ಅವಳು ಹೋಗುವಾಗ ತುಂಬ ಶೋಭೆ ಅಂತ, ಹಿಂದಿಂದ ನೋಡುವಾಗ ತುಂಬ ಶೋಭೆ ಅಂತ ಹೇಳಿ ಬಚಾವದ್ನಂತೆ ಅವನು. ಆಗ ಇಬ್ಬರು ಕೂಡ ಅದಕ್ಕೆ ತಕ್ಕಂತೆ ವರ್ತಿಸಿದ್ರಂತೆ. ಅವಳು ಬಂದ್ಲಂತೆ, ಇವಳು ಹೋದ್ಲಂತೆ ಅಂತ ಹಾಗೊಂದು ಕಥೆ ಇದೆ ಅಂತ. ಹಾಗೆ ತಾಂಬೂಲದಲ್ಲಿ ಇಬ್ಬರು ಅಕ್ಕ ತಂಗಿಯರು, ಆ ತುದಿಯಲ್ಲೊಬ್ಳು ಈ ತುದಿಯಲ್ಲೊಬ್ಳು ಇಬ್ಬರು ಕೂಡ ಇರ್ತಾರೆ. ಇಬ್ಬರನ್ನೂ ನಾವು ಗೌರವ ಕೊಡಬೇಕು, ನೆನ್ಪಿಟ್ಕೊಳ್ಳಿ, ಇಬ್ಬರಿಗೂ ಗೌರವ ಕೊಡಬೇಕು ಅಂತ. ಪೃಷ್ಠೆ ಜ್ಯೇಷ್ಠ ಹಿಮಗಿರಿ ಸುತ ವಾಮಭಾಗೆ. ತಾಂಬೂಲ ಪತ್ರದ ನಾಗವಲ್ಲಿ ಅಂತ ಕರೀತಾರೆ ಅದನ್ನು. ನಾಗವಲ್ಲಿ ದಳದ ವಾಮಭಾಗ, ಎಡಭಾಗದಲ್ಲಿ ಹಿಮಗಿರಿ ಸುತ ಪಾರ್ವತಿ ವಾಸ ಮಾಡ್ತಾಳೆ. ದಕ್ಷಿಣ ಭಾಗದಲ್ಲಿ ಸಾಕ್ಷಾತ್ ಭೂಮಿದೇವಿ ವಾಸ ಮಾಡ್ತಾಳೆ. ಭೂಮಿ ಮತ್ತು ಪಾರ್ವತಿಯರು ತಾಂಬೂಲದ ಎರಡೂ ಪಾರ್ಶ್ವದಲ್ಲಿ ವಾಸ ಮಾಡ್ತಾರೆ. ಅಂತರ್ವಿಷ್ಣು, ತಾಂಬೂಲದ ಅಂತರ್ಭಾಗ, ಒಳಭಾಗ ಅಂದರೆ ಯಾವುದು? ತಾಂಬೂಲದ ಸಾರ ಅಥವಾ ರಸ ಅಂತ ಕರಿಬೋದು ಅಂತ. ಅಲ್ಲಿ ವಿಷ್ಣು ಸಾನ್ನಿಧ್ಯ ಇದೆ. ಬಹಿರುಡುಪತಿ, ತಾಂಬೂಲದ ಹೊರಭಾಗದಲ್ಲಿ ಚಂದ್ರ ಸಾನ್ನಿಧ್ಯ ಇದೆ, ಚಂದ್ರ ವಾಸ ಮಾಡ್ತಾನೆ. ಹಾಗಾಗಿ ಅದರ ಹೊರಪದರ ಒಳಸಾರ ಎರಡೂ ಕಡೆ ಈ ದೇವತೆಗಳ ಸಾನ್ನಿಧ್ಯ ಇರತಕ್ಕಂಥದ್ದು. ಶಂಕರಾಜೌಚ ಕೋಣೆ, ಶಂಕರ ಮತ್ತು ಅಜ, ಶಂಕರ ಮತ್ತು ಬ್ರಹ್ಮ ಅವರಿಬ್ಬರು ಕೋಣಗಳಲ್ಲಿ, ಮೂಲೆಗಳಲ್ಲಿ ವಾಸ ಮಾಡ್ತಾರೆ. ಶಕ್ರಾದಿತ್ಯ ಉಪರಿ, ಇಂದ್ರ ಮತ್ತು ಸೂರ್ಯರು ಮೇಲ್ಭಾಗದಲ್ಲಿ. ಮದನ ಸರ್ವತಃ, ಸರ್ವತ್ರ ಮದನ ಮನ್ಮಥ ವಾಸ ಮಾಡ್ತಾನೆ. ನಾಗವಲ್ಲಿಯ ಸಾದ್ಯಂತ ಸರ್ವತ್ರ ಮನ್ಮಥನ ವಾಸಸ್ಥಾನ ಇದೆ. ಮನ್ಮಥನೂ ಇದ್ದಾನೆ, ಅವ್ರ ತಂದೆನೂ ಇದ್ದಾನೆ, ಇಬ್ಬರು ಇದ್ದಾರೆ ಅಲ್ಲಿ ಅಂತ. ಒಳಗೆ ಸೂಕ್ಷ್ಮವಾಗಿ ವಿಷ್ಣು ಇದ್ದರೆ ವಿಷ್ಣುವಿನ ಮಗ ಆಗಬೇಕು,
ಕಾಮನಯ್ಯ ಅಂತ ಕರೀತಾರಲ್ಲ ವಿಷ್ಣುವನ್ನು. ಕಾಮ ಸರ್ವತ್ರ ವಾಸ ಮಾಡ್ತಾನೆ. ಸರ್ವತೋ ನಾಗವಲ್ಯ ಅಂತ ಪ್ರಶ್ನೆ ಸಂಗ್ರಹದ ಒಂದು ಮಾತು ಇದು. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಒಂದು ಚಿತ್ರ ತೋರಿಸ್ತಾರೆ ನಮಗೀಗ ನಮ್ಮ ಸುರೇಶ್ ಭಟ್ರು. ನೋಡಿ, ಇಲ್ಲಿದೆ ಎಲ್ಲ. ಶ್ಲೋಕದ ಮೂಲಕ ನಿಮಗೆ ತುಂಬ ಸ್ಪಷ್ಟ ಆಗಲ್ಲ ಅಂದರೆ ಚಿತ್ರದ ಮೂಲಕ ನೋಡಿ. ಹೇಗೆ ಗೋವಿನಲ್ಲಿ 33 ಕೋಟಿ ದೇವತೆಗಳು ವಾಸ ಮಾಡ್ತಾರೆ ಅಂತ ನಾವು ಹೇಳ್ತೇವೋ, ಹಾಗೆ ಒಂದು ನಾಗವಲ್ಲಿಯ ಸ್ಥಳದಲ್ಲಿ ಅನೇಕ ಪ್ರಮುಖ ದೇವತೆಗಳು, ಮುಖ್ಯ ದೇವತೆಗಳು ಅಲ್ಲಿ ತಮ್ಮ ಸಾನ್ನಿಧ್ಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ವೀಳ್ಯ ಕೊಟ್ಟು ಒಂದು ಮಾತುಕತೆ ಮಾಡೋದಂದ್ರೆ ಅರ್ಥ ಏನು? ಇಷ್ಟು ದೇವತೆಗಳ ಸಮಕ್ಷದಲ್ಲಿ ಮಾತಾಡ್ತಾ ಇದ್ದಾನೆ ಅಂತ. ಅದರ ಅರ್ಥ ಏನು ಅಂದರೆ ದೇವತಾ ಸಾಕ್ಷಿತ್ವ ಇದೆ ಇದಕ್ಕೆ ಅಂತ, ಬರೀ ಪೊಳ್ಳಲ್ಲ ಅಂತ. ನಿಮಗೊಂದು ಸಂದರ್ಭ ಹೇಳ್ತೀವಿ. ಕೈಕೇಯಿ ಕೋಪಗೃಹದಲ್ಲಿದ್ದಳು. ದಶರಥ ಹೋಗಿ ಅನುನಯಿಸ್ತಾನೆ ಕೈಕೇಯಿಯನ್ನು. ಯಾಕೆ ಕೋಪ ಅಂತಂದು ಕೇಳ್ತಾನೆ. ಕೊಟ್ಟು ಮಾತನ್ನು ಈಡೇರಿಸು ಅಂತ ಕೈಕೇಯಿ ಹೇಳ್ತಾಳೆ. ಆಯ್ತಮ್ಮ ಈಡೇರಿಸ್ತೇನೆ ಅಂತ ದಶರಥ ಹೇಳಿದಾಗ ಕೈಕೇಯಿ ತಾನು ಆ ವರವನ್ನು ಕೇಳುವ ಮೊದಲು ದೇವತೆಗಳನ್ನು ಸಾಕ್ಷಿ ಮಾಡ್ತಾಳೆ. ಒಂದೊಂದು ದೇವತೆಗಳನ್ನು ಕರೆದು ನೀವು ಸಾಕ್ಷಿ, ನೀವು ಸಾಕ್ಷಿ, ನೀವು ಸಾಕ್ಷಿ. ದೊರೆ ನನಗೆ ಮಾತು ಕೊಡ್ತಾ ಇದ್ದಾನೆ, ತಾನು ಕೊಟ್ಟ ಮಾತನ್ನು ಈಡೇರಿಸ್ತೇನೆ ಅಂತ ದೊರೆ ಒಪ್ಕೊಂಡಿದ್ದಾನೆ ನನ್ನ ಮುಂದೆ, ನೀವೆಲ್ಲ ಸಾಕ್ಷಿ ಅಂತ ಎಲ್ಲ ದೇವತೆಗಳನ್ನು ಸಾಕ್ಷಿ ಮಾಡಿ ಆಮೇಲೆ ಕೇಳುವಂಥದ್ದು. 2 ವರಗಳು ಯಾವುದು ಅಂತ. ರಾಮನಿಗೆ 14 ವರ್ಷದ ವನವಾಸ, ಭರತನಿಗೆ ರಾಜ್ಯ ಅನ್ನೋದು ಕೇಳಬೇಕಾದ್ರೆ ಈ ದೇವಪಾಶದಿಂದ, ಧರ್ಮಪಾಶದಿಂದ ಬದ್ಧನನ್ನಾಗಿ ಮಾಡಿ ದಶರಥನನ್ನು ಆಮೇಲೆ ಕೇಳುವಂಥದ್ದು. ಅಂದರೆ ದೇವ ಸಾನ್ನಿಧ್ಯದಲ್ಲಿ ಆಡಿದ ಮಾತು ತಪ್ಪುವಂತ ಇಲ್ಲ ಅಲ್ವಾ? ಅದು ವಜ್ರಲೇಪ, ಅದು ಸ್ಥಿರ ಅದು ಅಂತ. ಹಾಗೆ ವೀಳ್ಯದಲ್ಲೇ ಕೊಟ್ಟು ಒಂದು ಮಾತುಕತೆ ಆಯಿತು, ಕೊಟ್ಟು ತಗೊಂಡು ಒಂದು ಮಾತುಕತೆ ಆಯಿತು ಅಂದರೆ ಅದು ದೇವಸಾನ್ನಿಧ್ಯ, ದೇವಸಾಕ್ಷಿಯಲ್ಲಿ ಆಗಿರತಕ್ಕಂಥದ್ದು, ತಪ್ಪು ಅಂತ ಇಲ್ಲ, ಇನ್ನು ಭಾವ ಅದರಲ್ಲಿದೆ ಅಂತ ನಾವು ತಗೋಬೇಕದನ್ನು ಅಂತ. ಆಗಲಿ, ಹಾಗಾಗಿ ಇದನ್ನು ಸಂಕ್ಷೇಪವಾಗಿ ಹೇಳಬೇಕಾದ್ರೆ ತಾಂಬೂಲ ಕೊಡ್ಬೇಕಾದ್ರೆ, ತಾಂಬೂಲ ದಾನ ಮಾಡಬೇಕಾದ್ರೆ ಇರುವಂಥ ಶ್ಲೋಕ: ತಾಂಬೂಲಂ ಶ್ರೀಕರಂ ಭದ್ರಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ. ತಾಂಬೂಲಂ ಶ್ರೀಕರಂ, ಸಂಪತ್ತನ್ನು ಕೊಡುವಂಥದ್ದು, ಅದು ಭದ್ರಂ ಮಂಗಲಕರ, ಅದು ಬ್ರಹ್ಮ ವಿಷ್ಣು ಶಿವಾತ್ಮಕಂ. ಎಷ್ಟು ತೂಕ ಇದೆ ನೋಡಿ ಅದಕ್ಕೆ. ಅದ ಶಾಂತಿಂ ಪ್ರಯಚ್ಛಮೆ, ಅದನ್ನು ಕೊಟ್ಟಿದ್ದರಿಂದ ನನಗೆ ಶಾಂತಿ ಸಿಗಲಿ. ಅದರ ಬೆಲೆ ಗೊತ್ತಿಲ್ಲ ನಮಗೆ, ತಾಂಬೂಲದ ಬೆಲೆ ನಮಗೆ ಗೊತ್ತಿಲ್ಲ. ಆ ಬೆಲೆ ಬರೋಕ್ಕೆ ಏನು ಕಾರಣ ಅಂದರೆ ತಾಂಬೂಲದಲ್ಲಿರ್ತಕ್ಕಂಥ ದೇವತಾ ಸನ್ನಿಧಿಗಳೇ ಆ ಗೌರವಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಬೇರೆ ಕಾರಣ ಇಲ್ವಾ? ಹಾಗಾದರೆ ಅಷ್ಟೇನಾ ತಾಂಬೂಲದ ಮಹತ್ವ ಅಂದರೆ? ಬೇರೆ ಕಾರಣಗಳು ಕೂಡ ಇದೆ, ಬೇರೆ ಕಾರಣಗಳು ಇದೆ. ಶಾನಗಧರ ಪದ್ಧತಿಯ ಒಂದು ಶ್ಲೋಕವನ್ನು ಹೇಳ್ತೇವೆ. ತಾಂಬೂಲಕ್ಕೆ 13 ಗುಣ ಇದೆಯಂತೆ. ತಾಂಬೂಲ ಅಂದರೆ ಈಗ ನಾವು ಹೇಳ್ತಾ ಇರುವಂಥದ್ದು ಎಲೆ ಮಾತ್ರ ಅಲ್ಲ, ಎಲೆ, ಅಡಿಕೆ, ಸುಣ್ಣ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅಂದರೆ ಅದರಲ್ಲಿ ತಂಬಾಕಿಲ್ಲ, ಬಿ ಕೇರ್ಫುಲ್, ತಂಬಾಕಿಲ್ಲ ಅದರಲ್ಲಿ. ಹಾಗಾಗಿ ಈ ಶಾಸ್ತ್ರೋಕ್ತವಾದ ತಾಂಬೂಲ ಇದೆಯಲ್ಲ, ತಾಂಬೂಲ ಸೇವನೆ ಮಾಡಿದ್ರೆ ಏನಾಗುತ್ತೆ ನೋಡಿ. ಶಾನಗಧರ ಪದ್ಧತಿಯ ಮಾತನ್ನು ಕೇಳಿ: ತಾಂಬೂಲಂ ಕಟು ತಿಕ್ತ ಮಿಶ್ರ ಮಧುರಂ. ಕಟು ತಿಕ್ತ ಮಿಶ್ರ ಮಧುರಂ, ಅದರಲ್ಲಿರೋ ರಸಗಳು ಅದು ಸ್ವಲ್ಪ ಖಾರನೂ ಹೌದು. ನಾಗವಲ್ಲಿ ದಳ ಇದೆಯಲ್ಲ, ಸ್ವಲ್ಪ ಖಾರ ಇರುತ್ತೆ ಅದು. ಕಟು ತಿಕ್ತ, ಸ್ವಲ್ಪ ಕಹಿನೂ ಇರುತ್ತೆ. ಅದಕ್ಕೆ ಬೇಕಾಗ ಇಂಗ್ರೀಡಿಯೆಂಟ್ಸ್ ಇದೆ ಅದಕ್ಕೆ. ತಿಕ್ತ ಮಿಶ್ರ ಮಧುರಂ ಕ್ಷಾರಂ ಕಷಾಯಾನ್ವಿತಂ. ಇಷ್ಟು ರಸಗಳು ಬಂತದರಲ್ಲಿ ಅಂತ, ತಾಂಬೂಲದಲ್ಲಿ ಅಂತ. ಉಪ್ಪಿನಂಶವೂ ಇದೆ, ಕಷಾಯಾನ್ವಿತಂ, ಕಷಾಯ ರಸ ಕೂಡ ಇದೆ. ಆಮೇಲೆ ಏನು ಕೆಲಸ ಮಾಡುತ್ತೆ? ವಾತಘ್ನಂ, ವಾತದೋಷವನ್ನು ಪರಿಹಾರ ಮಾಡುತ್ತೆ. ಕಫನಾಶನಂ, ಕಫದೋಷವನ್ನು ಪರಿಹಾರ ಮಾಡುತ್ತೆ. ಕೃಮಿ, ಆ ಶಬ್ದ ಸ್ವಲ್ಪ ತಪ್ಪಾಗಿದೆ, ಕೃಮಿಹರಂ, ಕಾ ಬರೆದು ಅದಕ್ಕೆ ಭಟ್ರಸುಳ್ಳಿ ಅಂತ ಒಂದು ಶಬ್ದ ಇದೆ, ಅದಕ್ಕೆ ಕೇಳಿದ್ದೀರಾ? ಕೆಳಗಿಂದ ಹೀಗೆ ಕೊಡೋ, ಅದು ಕೊಡಬೇಕು ಅದಕ್ಕೆ. ಕೃಮಿ, ಅದು ಬರಬೇಕದು, ಕರೆಕ್ಷನ್ ಮಾಡ್ಕೊಳ್ಳಿ ಅಲ್ಲಿ. ಕೃಮಿಹರಂ ಅಂದರೆ ಕೃಮಿಗಳನ್ನು ನಾಶ ಮಾಡುತ್ತೆ ಅದು ಅಂತ. ತಾಂಬೂಲ ಅಂತ ಬಾಯೊಳಗೆ ಹೋಗಿ ಏನು ಮಾಡುತ್ತೆ ಅದು ಅಂದರೆ ಕೃಮಿಗಳನ್ನು ನಾಶ ಮಾಡುತ್ತೆ. ದೌರ್ಗಂಧ್ಯ ದೋಷ ಅಪಹಂ, ಬಾಯಿಯಲ್ಲಿ ದುರ್ಗಂಧ ಬಾರದಂತೆ, ಬಾಯಿಯ ದುರ್ಗಂಧವನ್ನು ಪೂರ್ಣವಾಗಿ ಪರಿಹಾರ ಮಾಡುತ್ತೆ ಅದು. ಮತ್ತೇನು? ವಕ್ತ್ರಸ್ಯ ಆಭರಣಂ. ಈಗ ಎಲ್ಲ ಅಂಗಕ್ಕೂ ಒಂದೊಂದು ಆಭರಣ ಇದೆಯಲ್ವಾ? ಮೂಗಿಗೊಂದು ಆಭರಣ ಇದೆ,
ಕಿವಿಗೊಂದು ಆಭರಣ ಇದೆ, ತಲೆಗಿದೆ ಆಭರಣ, ತೋಳಿಗಿದೆ, ತುಟಿಗೆ ಬಾಯಿಗೆ ಆಭರಣ ಯಾವ್ದಾರು ಇದೆಯಾ ಅಂದರೆ ಇದೆ ಅಂತ. ಕವಳ, ತಾಂಬೂಲ, ಎಲೆ ಅಡಿಕೆ, ಬೇರೆ ಬೇರೆ ಶಬ್ದಗಳಿದೆ. ವಕ್ತ್ರಸ್ಯ ಆಭರಣಂ, ಬಾಯಿಗೆ ತಾಂಬೂಲವೆನ್ನುವುದು ಆಭರಣ, ಶೋಭೆಯನ್ನು ಕೊಡುತ್ತೆ ಅದು ಅಂತ. ವಕ್ತ್ರಸ್ಯ ಆಭರಣಂ ಮಲಾಪಹರಣಂ, ವಿವಿಧವಾದ ದೋಷಗಳನ್ನು ಕಲ್ಮಶಗಳನ್ನು ಪರಿಹರಿಸಿ ದೂರ ಮಾಡುತ್ತೆ ಅದು. ಮಲಾಪಹರಣಂ. ಕಾಮಾಗ್ನಿ ಸಂದೀಪನಂ, ಕಾಮಾಗ್ನಿಯನ್ನು ಸಂದೀಪನಗೊಳಿಸುವಂಥದ್ದು ಅಂತ. ಹಾಗಾಗಿ ತ್ರಯೋದಶ ಗುಣ. ಸಖೇ, ಸ್ನೇಹಿತನೇ, ತಾಂಬೂಲಕ್ಕೆ 13 ಗುಣಗಳಿದೆ. ಸ್ವರ್ಗೇ ಅಪ್ಯತೆ ದುರ್ಲಭ, ಸ್ವರ್ಗದಲ್ಲಿ ಕೂಡ ದುರ್ಲಭ ಅದು ಅಂತ. ಸ್ವರ್ಗವಾಸಿಗಳಿಗೆ ಅಮೃತ ಸಿಗತ್ತೆ, ತಾಂಬೂಲ ಸಿಗೋದಿಲ್ಲ. ಅದು ನಮಗೆ ಸಿಗುವಂಥದ್ದು, ಮನುಷ್ಯರಿಗೆ ಮಾತ್ರ ಸಿಗುವಂಥದ್ದು ಅಂತ. ಹಾಗೆ ಸ್ವರ್ಗೇಪತೆ ದುರ್ಲಭ ಅಂತ. ನೀವು ಲೆಕ್ಕ ಹಾಕಿ, ಈಗ 13 ಆಯ್ತಾ? ಲೆಕ್ಕ ಹಾಕಿ. ತಾಂಬೂಲಂ ಕಟು ತಿಕ್ತ ಮಿಶ್ರ ಮಧುರಂ ಕ್ಷಾರಂ ಕಷಾಯಾನ್ವಿತಂ ವಾತಘ್ನಂ ಕಫನಾಶನಂ ಕೃಮಿಹರಂ ದೌರ್ಗಂಧ್ಯ ದೋಷಾಪಹಂ ವಕ್ತ್ರಸ್ಯಾಭರಣಂ ಮಲಾಪಹರಣಂ ಕಾಮಾಗ್ನಿ ಸಂದೀಪನಂ. 12 ಆಯ್ತಲ್ವಾ? 12 ಆಯ್ತಲ್ಲ. 13 ಆಗೋದು ಹೇಗಿದೀಗ? ತ್ರಯೋದಶ ಗುಣ ಅಂತಿದೆಯಲ್ಲ. ಅಂದರೆ ಕಾಮಾಗ್ನಿ ಸಂದೀಪನಂ ಅಂತಿದೆಯಲ್ಲ, ಅದು 2. ಅದು ಒಂದು ಕಾಮ ಸಂದೀಪನಂ, ಇನ್ನೊಂದು ಅಗ್ನಿ ಸಂದೀಪನಂ. ಹೇಗೆ ಅದು ಕಾಮವರ್ಧಕವೋ ಹಾಗೆ ಅದು ಅಗ್ನಿವರ್ಧಕ. ನಮ್ಮ ಅಗ್ನಿ ನಮ್ಮೊಳಗೆ ಜಾಗೃತವಾಗಿಬಿಟ್ರೆ ಉದ್ಧಾರ ಆದ್ವು ನಾವು ಅಂತಲೇ ಅರ್ಥ. ಅದಕ್ಕೆ ಉತ್ತಿಷ್ಠತ ಮಾ ಸ್ವಪ್ತ ಅಗ್ನಿಮಿಚ್ಛಧ್ವಂ ಭಾರತ ನಮ್ಮೊಳಗೆ ಇದೆ. ವಿಶ್ವಾನರ ಸ್ವರೂಪಿಯಾಗಿ ಭಗವಂತ ನಮ್ಮೊಳಗಿದ್ದಾನೆ. ಅದು ಜಾಗೃತವಾದರೆ ತಿಂದ ಆಹಾರ ಪಚನವಾಗೋದು ಮಾತ್ರ ಅಲ್ಲ, ದೋಷಗಳು ಸುಡಲ್ಪಡ್ತವೆ. ದೋಷಗಳನ್ನು ಸುಡುತ್ತೆ ಅಗ್ನಿ. ಅದು ನಮ್ಮನ್ನು ದೋಷರಹಿತರನ್ನಾಗಿ ಮಾಡುತ್ತೆ. ಅದು ಅಷ್ಟೆಲ್ಲ ಯೋಗ್ಯತೆ ಇದೆ ಅದಕ್ಕೆ. ಈಗ ರೋಗ ಎಲ್ಲ ಬರೋದು ಎಲ್ಲಿಂದ ಅಂದರೆ, ಯಾವ ಆಹಾರ ಜೀರ್ಣ ಆಗಿಲ್ವೋ ಅಲ್ಲಿಂದ ದೋಷಗಳು ರೋಗಗಳು ಬರುವಂಥದ್ದು. ಆಮ ಅಂತ ಕರೀತಾರೆ ಆಯುರ್ವೇದದ ಭಾಷೆಯಲ್ಲಿ. ಅಲ್ಲಿಂದ ರೋಗಗಳು ಬರ್ತವೆ. ಆಮ ಅಂತ ಆಗೋದು ಯಾವಾಗ? ಜೀರ್ಣ ಆಗದೆ ಇದ್ದಾಗ ಅಂತ. ಅದಕ್ಕೆ ಚಾನ್ಸೇ ಇಲ್ಲ ಅಂತ. ಈ ತಾಂಬೂಲ ನೀವೇನಾದ್ರು ಕೊಟ್ರಿ ಅಂತಾದರೆ ಊಟದ ನಂತರ ಜೀರ್ಣ ಆಗದಿರೋಂಥ ವಿಷಯವೇ ಇಲ್ಲ, ಜೀರ್ಣ ಮಾಡೇ ಮಾಡುತ್ತೆ ಅದು ಅಂತ. ಹಾಗಾಗಿ ಆಮದ ಪ್ರಶ್ನೆ ಇಲ್ಲ, ರೋಗದ ವಿಷಯವೂ ಕೂಡ ಇಲ್ಲ ಅಂತ. ಕಾಮಸಂದೀಪನಂ ಮತ್ತು ಅಗ್ನಿ ಸಂದೀಪನಂ 13 ಆಯಿತು. ಸ್ವರ್ಗೇಪತೆ ದುರ್ಲಭ ಅಂತ ಆಯುರ್ವೇದವು ಕೂಡ ಎತ್ತಿ ಹೇಳುತ್ತೆ ತಾಂಬೂಲವನ್ನು. ನೋಡಿ, ತಾಂಬೂಲಂ ವಿಷದಂ, ತೋರಿಸೋರಿಗೆ, ತಾಂಬೂಲಂ ವಿಷದಂ ರುಚ್ಯಂ, ಭಾವಪ್ರಕಾಶದಿದು. ರುಚ್ಯಂ ಅಂದರೆ ನಿಮಗೆ ಅಂದರೆ ರುಚಿ ಉಂಟು ಮಾಡಿಕೊಡುತ್ತೆ ಅದು ಅಂತ. ಅರುಚಿ ಅಂತ ಒಂದು ರೋಗ ಇದೆ, ನಮಗೆ ರುಚಿಸೋದಿಲ್ಲ, ಅನ್ನ ರುಚಿಸೋದಿಲ್ಲ ಅಥವಾ ಪದಾರ್ಥ ರುಚಿಸೋದಿಲ್ಲ ಅಂತ. ಇದು ರುಚಿಯನ್ನು ಉಂಟು ಮಾಡಿಕೊಡುತ್ತೆ. ಅದರಿಂದ ಏನು ಲಾಭ ಆಗುತ್ತೆ ಅಂದರೆ ಊಟದ ಖುಷಿ ಜಾಸ್ತಿ ಆಗುತ್ತೆ ಅಂತ. ನಿಮಗೆ ರುಚಿ ಅನಿಸುತ್ತೆ ಅಂತ. ಒಂದೊಂದು ಪದಾರ್ಥವೂ ಕೂಡ ಸುಸ್ವಾದು ಅಂತ ಅನಿಸುತ್ತೆ ನಿಮಗೆ ಅಂತ. ಹಾಗಾಗಿ ರುಚಿಯನ್ನು ಉದ್ದೀಪನ ಮಾಡುವಂಥದ್ದು. ತೀಕ್ಷ್ಣೋಷ್ಣಂ ತುವರಂ ಸರಂ ವಶ್ಯಂ, ಈ ಎಲೆಗಿರ್ತಕ್ಕಂಥದ್ದು ಇದು ವಶ್ಯಂ ಅಂದರೆ ಇದೊಂದು ಶಕ್ತಿ ಇದೆ ಅಂತ ಅದಕ್ಕೆ, ತಾಂಬೂಲಕ್ಕೆ. ಯಾರು ಈ ನಾಗಬಲ್ಲಿಯನ್ನು ಇಟ್ಕೊಂಡಿರ್ತಾನೋ ಜೊತೆಯಲ್ಲಿ, ಅವನಿಗೆ ಬೇರೆಯವರು ವಶ ಆಗ್ತಾರೆ. ವಶೀಕರಣ ಪ್ರಯೋಗಗಳು ಕೂಡ ಬಳಸ್ತಾರೆ ಇದನ್ನು ತುಂಬ ವಿಶೇಷವಾಗಿ, ವಶ್ಯಂ. ಹಾಗಾಗಿ ಯಾರ್ಯಾರ ಕೈಯಿಂದಾದರೂ ವಿಡಿಯೋ ತೊಗೊಬಾರ್ದು, ಸಾಧ್ಯತೆ ಇದೆ. ಶಂಕಿತಸ್ಯ ಜನಸ್ಯ ಚ, ಯಾರ ಮೇಲೆ ನಮಗೆ ಡೌಟ್ ಇದೆ ಅವನ ಕೈಯಿಂದ ವಿಡಿಯೋ ತೊಗೋಬೇಡ ಅಂತ, ವಶ ಮಾಡ್ಬೋದು ಅವನು ಅಂತ, ಅದ್ರ ಮೂಲಕವಾಗಿ ಅಂತ. ಆ ಪದಾರ್ಥಕ್ಕೆ ಶಕ್ತಿ ಇದೆ ಅಂತ. ವಶ್ಯಂ ತಿಕ್ತಂ ಕಟುಕ್ಷಾರಂ ರಕ್ತಪಿತ್ತಕರಂ, ರಕ್ತಪಿತ್ತವನ್ನು ಉಂಟು ಮಾಡ್ತಕ್ಕಂಥದ್ದು ಇದು. ಹಾಗಾಗಿ ರಕ್ತಪಿತ್ತ ಇರೋಂಥವ್ರು ಮುಟ್ಟಬಾರ್ದು ತಾಂಬೂಲವನ್ನು, ಅವ್ರಿಗೆ ಸಮಸ್ಯೆ ಮಾಡುತ್ತೆ ಅದು. ರಕ್ತಪಿತ್ತಕರಂ ಲಘು ಬಲ್ಯಂ, ಬಲ ಕೊಡುತ್ತೆ, ಶಕ್ತಿ ಕೊಡುತ್ತೆ ಅದು. ಶ್ಲೇಷ್ಮ ಹಾಸ್ಯ ದೌರ್ಗಂಧ್ಯ ಮಲ ವಾತ ಶ್ರಮಾಪಹಂ, ಶ್ಲೇಷ್ಮ ಕಫವನ್ನು ಪರಿಹಾರ ಮಾಡುತ್ತೆ. ಹಾಸ್ಯ ದೌರ್ಗಂಧ್ಯ ಬಾಯಿ ವಾಸನೆ, ಬಾಯಿಯ ದುರ್ಗಂಧವನ್ನು ಪರಿಹಾರ ಮಾಡುತ್ತೆ. ಮಲ ದೇಹದ ಕಲ್ಮಶಗಳನ್ನ ದೂರ ಮಾಡುತ್ತೆ. ವಾತವನ್ನು ಪರಿಹಾರ ಮಾಡುತ್ತೆ. ಶ್ರಮ ಆಯಾಸವನ್ನು ಕೂಡ ಪರಿಹಾರ ಮಾಡುತ್ತೆ. ಇನ್ನು ಸುಶ್ರುತರು ತಾಂಬೂಲ ಪತ್ರಂ ತೀಕ್ಷ್ಣೋಷ್ಣಂ ಕಟು ಪಿತ್ತ ಪ್ರಕೋಪನಂ, ಪಿತ್ತದ
ಉದ್ರೇಕವನ್ನು ಉಂಟು ಮಾಡಿಕೊಡ್ತಕ್ಕಂಥದ್ದು. ಸುಗಂಧಿ ವಿಷದಂ ತಿಕ್ತಂ ಸ್ವರ್ಯಂ. ಸ್ವರ್ಯಂ ಅಂದರೆ ಸ್ವರಕ್ಕೆ ತುಂಬ ಒಳ್ಳೆಯದು ಅದು. ಹಾಗಾಗಿ ಭಾಗವತರು, ಯಕ್ಷಗಾನದ ಭಾಗವತರು ಒಳ್ಳೆ ಕವಳ ಹಾಕ್ತಾರೆ ನೋಡಿ, ಚೆನ್ನಾಗಿ ಎಲ್ಲೆಡಕ್ಕೆ ಜಗದು ಬಂದು ಹಾಡೋದಕ್ಕೆ ಅಂದರೆ ಸ್ವರಕ್ಕೆ ತುಂಬ ಒಳ್ಳೆಯದು ಅಂತ. ಆ ನಾಗವಲ್ಲಿ ದಲ ಇದೆಯಲ್ಲ, ಸ್ವರಕ್ಕೆ ತುಂಬ ಶಕ್ತಿ ಕೊಡ್ತಕ್ಕಂಥದ್ದು. ಹೀಗೆ ವನ್ಯದೀಪನಂ ಅಲ್ಲಿದೆ ನೋಡಿ. ವನ್ಯದೀಪನಂ ಅಂದರೆ ಅಗ್ನಿ ಜಾಗೃತಿಯನ್ನು ಉಂಟು ಮಾಡಿಕೊಡುತ್ತೆ ಅದು. ವಕ್ತೃ ಕಂಡು ಮಲಕ್ಲೇದ ದೌರ್ಗಂಧ್ಯಾದಿ ವಿಶ್ವವಸನಂ, ಅವರು ಕೂಡ ಅದೇ ಧಾಟಿಯಲ್ಲಿ ಮಾತಾಡಿದ್ದಾರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವತ್ತು ನಾವೇನು ಹೇಳಬೇಕು ಅಂತಿದ್ದೀವಿ ಅಂದರೆ, ಎಲ್ಲರೂ ತಾಂಬೂಲ ಚರ್ವಣೆ ಮಾಡಬೇಕು, ಅಧಿಕಾರ ಇರುವಂಥವ್ರು ಅಂತ ಹೇಳೋಕೆ ಹೊರಟಿದ್ದೀವಿ ಇವತ್ತು. ತಾಂಬೂಲ ಚರ್ವಣೆಯನ್ನು ಮಾಡಿ. ಅಧಿಕಾರ ಇರುವಂಥವರು, ಗೃಹಸ್ಥರಿಗೆ ಅಧಿಕಾರ ಇದೆ, ಗೃಹಸ್ಥರಿಗೆ ಅಧಿಕಾರ ಇದೆ. ಮಕ್ಕಳು ನೀವೆಲ್ಲ ಕಾಯಬೇಕು, ನೀವ್ಯಾರು ಗಡಿಬಿಡಿ ಮಾಡೋದಾಗಿಲ್ಲ. ಆ ಹಿಂದೆ ಕೂತವ್ರಲ್ಲಿಗೆಲ್ಲ ಪರವಾಗಿಲ್ಲ, ಅವರೆಲ್ಲ ಮಾಡ್ಬೋದು ಅದನ್ನು ಅಂತ ಮಾಡಿ ಅಂತ ಹೇಳೋಕ್ಕೋಸ್ಕರ ಈ ಪ್ರವಚನ ಅಂತ ಮಾಡಿ ಅಂತ. ಆದರೆ ಇಂಗ್ರೀಡಿಯೆಂಟ್ಸ್ ಯಾವುದಂತ ಹೇಳ್ತೀವಿ ನಾವು. ಈ ಒಂದು ಶಬ್ದ ನಮ್ಮಿಂದ ತಗೊಳ್ಳೋದು, ಅಂಗಡಿಯಿಂದ ತಂಬಾಕು ತಗೊಳ್ಳೋದು ಪ್ರಯೋಜನ ಇಲ್ಲ, ಅದಾಗೋದಿಲ್ಲ. ಇಂಗ್ರೀಡಿಯೆಂಟ್ಸ್ ಹೇಳ್ತೀವಿ. ಅಂತಹ ಒಂದು ತಾಂಬೂಲ ಚರ್ವಣೆ ಮಾಡಿದ್ದೇ ಹೋದಾದರೆ ನಿಮ್ಮ ತಾತಂದ್ರು ಮುತ್ತಾತಂದ್ರಾಗ ನೀವು 100 ವರ್ಷ ಬಾಳ್ತೀರಿ, 120 ವರ್ಷ ಬಾಳ್ತೀರಿ, ಗಟ್ಟಿಮುಟ್ಟಾಗಿ ಆರಾಮಾಗಿರ್ತೀರಿ ನೀವು ಕೊನೆವರೆಗೂ. ಆರೋಗ್ಯ ಚೆನ್ನಾಗಿರುತ್ತೆ. ಯಾಕೆ ಚೆನ್ನಾಗಿರುತ್ತೆ ಅಂದರೆ, ರೋಗ ಬರೋದಾದರೆ ಒಂದೋ ವಾತದಿಂದ ಬರಬೇಕು, ಅಥವಾ ಪಿತ್ತದಿಂದ ಬರಬೇಕು, ಅಥವಾ ಕಫದಿಂದ ಬರಬೇಕು ಅಲ್ವಾ. ತಾಂಬೂಲದ ಮಹಿಮೆ ಹೇಗಿದೆ ಅಂದರೆ, ತಾಂಬೂಲ ಪತ್ರಾಣಿ ಹರಂತಿ ವಾತಂ. ಎಲೆ ಇದೆಯಲ್ಲ, ತಾಂಬೂಲದಲ್ಲಿ ಎಲೆ ಇದೆಯಲ್ಲ, ನಾಗವಲ್ಲಿದೆಯಲ್ಲ, ವಾತವನ್ನು ಶಮನ ಮಾಡುತ್ತೆ ಅದು. ತಾಂಬೂಲ ಪತ್ರಾಣಿ ಹರಂತಿ ವಾತಂ. ಪೌಗಂ ಫಲಂ, ಅಡಿಕೆ ಇದೆ ನೋಡಿ, ಪೌಗಂ ಫಲಂ, ಉಗಿ ಫಲ. ಪೌಗಂ ಫಲಂ ಹಂತಿ ಕಫಂ. ಕಫದ ದೋಷಗಳನ್ನು ಅಡಿಕೆ ಪರಿಹಾರ ಮಾಡುತ್ತೆ. ಅಡಿಕೆ ತುಂಬ ಒಳ್ಳೆಯದು ಅದು ಕೂಡ, ಮಂಗಲ ದ್ರವ್ಯವೂ ಕೂಡ ಹೌದು. ಹೃದಯಂ, ಹಾರ್ಟಿಗೆ ಒಳ್ಳೆಯದು ಪುಗಫಲ. ಹಾಗಾಗಿ ಹೃದಯಂ. ಚೂರ್ಣಂ ನಿಹನ್ಯಾತ್, ನಿಹನ್ಯಾತ್ ಆಗಬೇಕದು. ಚೂರ್ಣಂ ನಿಹನ್ಯಾತ್ ಕಫವಾತ ಮುಚ್ಚೈಹಿ. ಚೂರ್ಣಂ ಅಂದರೆ ಸುಣ್ಣ. ಈ ಸುಣ್ಣ ಶಬ್ದ ಎಲ್ಲಿಂದ ಬಂದಿದೆ ಕನ್ನಡದಲ್ಲಿ? ಚೂರ್ಣ ಸಂಸ್ಕೃತ ಶಬ್ದ ಅದು. ಶುದ್ಧಾಶ್ಮ ಚೂರ್ಣ, ಅದು ಸುಣ್ಣದ ಕಲ್ಲು ಅಂತ ಸಿಗತ್ತೆ, ಆ ಕಲ್ಲಿನ ಪುಡಿ ಅದು. ಹಾಗಾಗಿ ಅಶ್ಮ ಚೂರ್ಣ ಅಂತ. ಆ ಚೂರ್ಣ ಉಚ್ಚಾರ ಅಪಭ್ರಂಶ ಆಗಿ ಆಗಿ ಸುಣ್ಣ ಸುಣ್ಣ ಅಂತಾಗಿದೆ ಅದು ಅಂತ. ಈ ಚೂರ್ಣ ಏನು ಮಾಡುತ್ತೆ, ಸುಣ್ಣ ಏನು ಮಾಡುತ್ತೆ ಅಂದರೆ ಕಫ ವಾತಗಳು ಎರಡನ್ನೂ ಕೂಡ ಉಚ್ಚೈಹನ್ಯ ಚೆನ್ನಾಗಿ ಜಬರ್ದಸ್ತಾಗಿ ಪರಿಹಾರ ಮಾಡುತ್ತೆ ಅದೆರಡನ್ನು ಅಂತ. ಇನ್ನು ಹನ್ಯಾಚ್ಯ ಪಿತ್ತಂ ಖದಿರಸ್ಯ ಸಾರಹ. ಈ ಖದಿರ ವೃಕ್ಷ, ಖದಿರ ಗೊತ್ತಾ ನಿಮಗೆ? ಖೈರ್ ಅಂತ ಹೇಳ್ತಾರೆ, ಖದಿರ ಅಂತ ಹೇಳ್ತಾರೆ. ಅದು ಅದರ ಸಾರವನ್ನು ಬಳಸಬೇಕು ಅಂತ ಲೆಕ್ಕ. ಅದರ ಎಕ್ಸ್ಟ್ರಾಕ್ಟ್, ಅದರ ಹಾರ್ಟ್ ವುಡ್ ಅಂತ ಹೇಳ್ತೀವಿ ನಾವು ಅದನ್ನು. ಅಂದರೆ ಅಡ್ಡ ಕತ್ತರಿಸಿದರೆ ಮಧ್ಯೆ ತಿರುಳು ಇದೆಯಲ್ಲ, ಕೆಂಪಿರುತ್ತೆ ತಿರುಳದು. ಆ ತಿರುಳನ್ನು ತೆಗೆದು ಪುಡಿ ಮಾಡ್ಕೋಬೇಕು ಅದನ್ನು. ಅದು ತೋರಿಸ್ತೀವಿ ಮುಂದೆ ನಿಮ್ಗೆ ಅದನ್ನು ಹೇಗಿರುತ್ತೆ ಅಂತ. ಅದನ್ನು ಸೇರಿಸ್ಬೇಕು. ಅದನ್ನು ಕಾಚು ಅಂತ ಕೂಡ ಕರೀತಾರೆ. ಈ ಹಳೆ ಕಾಲದ ಇದರ ಭಾಷೆಯಲ್ಲಿ, ತಾಂಬೂಲದ ಭಾಷೆಯಲ್ಲಿ ಕಾಚು ಅನ್ನೋ ಶಬ್ದ ಇದೆ ಅದಕ್ಕೆ. ಅದು ಇಲ್ಲಿಂದ ಬಂದಿರತಕ್ಕಂಥದ್ದು, ಖದಿರದ ಸಾರ ಅಂತ. ಇದು ಪಿತ್ತವನ್ನು ಪರಿಹಾರ ಮಾಡುತ್ತೆ. ಮತ್ತು ರೋಗ ಎಲ್ಲಿಂದ ಬರಬೇಕು, ಯಾವ ದಾರಿಯಲ್ಲಿ ಬರಬೇಕು ರೋಗ ಹೇಳಿ? 3 ದ್ವಾರಗಳು, ಕಫದ್ವಾರ, ವಾತದ್ವಾರ, ಪಿತ್ತದ್ವಾರ. 3 ದ್ವಾರವು ಬಂದ್ ಕವಳ 3 ದ್ವಾರವನ್ನು ಈ ತಾಂಬೂಲ ಬಂದ್ ಮಾಡಿದ ಮೇಲೆ ಎಲ್ಲಿಂದ ಬರಬೇಕು ರೋಗ? ರೋಗ ಬರೋಕ್ಕೆ ಅವಕಾಶ ಇಲ್ಲ ಅಂತ. ಹಾಗಾಗಿ ಹನ್ಯಾಚ್ಯ ಪಿತ್ತಂ ಖದಿರಸ್ಯ ಸಾರಹ. ಈ 4 ತಾಂಬೂಲದ ಮೇನ್ ಇಂಗ್ರೀಡಿಯೆಂಟ್ಸ್, ಮುಖ್ಯವಾಗಿರ್ತಕ್ಕಂಥ ಇದೇನಿದೆ ಅದು ಈ 4 ಅಂತ: ಎಲೆ, ಅಡಿಕೆ, ಸುಣ್ಣ ಮತ್ತು ಖದಿರದ ಸಾರ ಅಂತ. ಕಾಚು ಅಥವಾ ಖದಿರದ ಸಾರ ಅಂತ. ಈ 4 ಮುಖ್ಯವಾಗಿರ್ತಕ್ಕಂಥ ಮೂಲದ್ರವ್ಯಗಳು ಅದಕ್ಕಿರುವಂಥದ್ದು ಅಂತ ನೋಡಿ. ತಾಂಬೂಲ ಅಲ್ಲಿದೆ. ತಾಂಬೂಲ ಪತ್ರ ಅಂದರೆ ನಾಗವಲ್ಲಿ, ಅದು ವಾತಹರ. ಪೂಗಫಲ ಕಫಹರ, ಅದು ಸುಧಾಚೂರ್ಣ ಕಫವಾತಹರ. ಖದಿರಸಾರ ಪಿತ್ತಹರ ಅಂತ. ಸುಮ್ಮನೆ ಮಾಡಿದ್ದಲ್ಲ ಇದು, ಕಾರಣ ಇದೆ ಅಂತ. ತಾಂಬೂಲ ಚರ್ಪಣದ ವಿಧಿ ಧರ್ಮಶಾಸ್ತ್ರಬದ್ಧವಾಗಿ ಯಾಕೆ ಬಂತದು? ಆರೋಗ್ಯದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರಣಗಳಿದ್ದಾವೆ ಅಂತ, ಅದು ಬರಬೇಕಾದ್ರೆ ಅಂತ. ಹಾಗಾಗಿ ಈ 4 ಮುಖ್ಯವಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು. ಆದರೆ ಇದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡೋ ಅಂಥ ಇನ್ನೂ ಅನೇಕ ದ್ರವ್ಯಗಳಿದ್ದಾವೆ ಅಂತ. ನವದ್ರವ್ಯದ ತಾಂಬೂಲ, ಅಷ್ಟದ್ರವ್ಯದ ತಾಂಬೂಲ,
ಹೀಗೆಲ್ಲ ಇದೆ. ಅದೆಲ್ಲ ಸೇರಿದಾಗ ವ್ಯಾಲ್ಯೂ ಅಡಿಷನ್, ಮೌಲ್ಯವರ್ಧನೆ ಆಗುತ್ತೆ ತಾಂಬೂಲದ್ದು ಅಂತ. ಏನೆಲ್ಲ ಅದು ಅಂದರೆ ಕರ್ಪೂರ, ಕಂಕೋಲ, ಲವಂಗ, ಪೂಗ, ಜಾತೀಫಲೈ, ನಾಗರಖಂಡಪರ್ಣೈ, ಶುದ್ಧಾಶ್ಮಚೂರ್ಣಂ, ಖದಿರಸ್ಯ ಸಾರಂ, ತಾಂಬೂಲಮೇತತು ನವದಾ ಪ್ರಸಿದ್ಧಂ. 9 ರೀತಿಯಲ್ಲಿ ಇದರ ಮೂಲದ್ರವ್ಯಗಳನ್ನು ಹೇಳ್ತಾರೆ. ಒಂದು ಕರ್ಪೂರ, ಕರ್ಪೂರದ ನಿರ್ಯಾಸ, ಕರ್ಪೂರದ ಸಾರ, ಬಟ್ಟಿ ಇಡಿಸೇ ಬಂದಿರತಕ್ಕಂಥದ್ದು ಅದು. ವೃಕ್ಷದ್ದು ಕರ್ಪೂರ ಅಂದರೆ, ಇವತ್ತು ಕರ್ಪೂರ ಅಂತ ನಾವು ಹಚ್ತಾ ಇದ್ದೀವಲ್ಲ, ಅದು ಪೆಟ್ರೋಲಿಯಂ ಪ್ರಾಡಕ್ಟ್, ಅದು ಕೊಟ್ಟಿ, ಅದು ನಕಲಿ, ಅದನ್ನು ಬಾಯಿ ಹಾಕಬೇಡಿ, ಅದು ಬೇಡ. ಕರ್ಪೂರ ವೃಕ್ಷದಿಂದ ಬರಬೇಕದು. ಅದರ ಮರದ ತುಂಡುಗಳ ಬಟ್ಟಿ ತೆಗೆದು ಬರೋಂಥದ್ದು ಅದು ಕರ್ಪೂರ ನಿರ್ಯಾಸ ಅಂತ ಕರೀತಾರೆ ಅದು. ಹಾಗಾಗಿ ಕರ್ಪೂರ, ಕಂಕೋಲ ಅಂದರೆ ಅದಕ್ಕೆ ಬಾಲಮೆಣಸು ಅಥವಾ ಗಂಧ ಮೆಣಸು ಅಂತ ಹೆಸರು. ತೋರಿಸ್ತೀನಿ ಅದರ ಚಿತ್ರವನ್ನು ಮುಂದಕ್ಕೆ. ಲವಂಗ, ಪೂಗ, ಅಡಿಕೆ, ಜಾತಿಫಲ ಅಂದರೆ ಜಾಯಿಕಾಯಿ, ಜಾತಿಫಲೈ, ನಾಗರಖಂಡ ಅಂದರೆ ಶುಂಠಿ, ಒಣಶುಂಠಿ, ಶುಂಠಿ ಚೂರು, ನಾಗರಖಂಡ ಪರ್ಣೈ, ಪರ್ಣ ಅಂದರೆ ನಾಗಬಲ್ಲಿ ಎಲೆ. ಈ ನಾವೀಗ ಹೇಳಿದ್ವಲ್ಲ, ಎಲೆ ಅಡಿಕೆ ಅಂತಲೇ ಪ್ರಸಿದ್ಧಿ ತಾನೆ, ಆ ಎಲೆ ಅದು ಅಂತ. ಶುದ್ಧಾಶ್ಮಚೂರ್ಣಂ, ಶುದ್ಧವಾದ ಕಲ್ಲು ಸುಣ್ಣದ ಪುಡಿ ಅಂತ, ಸುಣ್ಣದ ಕಲ್ಲಿನ ಪುಡಿ ಅಂತ. ಯಾಕೆ ಇದನ್ನು ಹೇಳ್ತಿದ್ದೀವಿ ಅಂದರೆ, ಚಿಪ್ಪಿ ಸುಣ್ಣ ಬಳಸ್ತಾರೆ ಇವತ್ತು. ಶುಕ್ತಿ ಮತ್ತು ಚಿಪ್ಪಿ ಅಂತ ಹೇಳ್ತೀವಲ್ಲ ನಾವು, ಕಪ್ಪೆ ಚಿಪ್ಪು, ಅದರ ಸುಣ್ಣ ಬಳಸ್ತಾರೆ. ಅದು ದೋಷಯುಕ್ತ, ಅದನ್ನು ಬಳಸ್ಕೊಡ್ದು. ಅದನ್ನು ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಸುಣ್ಣದ ಗಡಿಗೆಗಳು ಇರ್ತಾ ಇತ್ತು, ನೀರು ಹಾಕಿಟ್ಟಿರ್ತಾ ಇದ್ರು. ಅದು ಇರಲೇಬೇಕು ಮನೆಯೊಳಗೆ, ಅದಿರುವಂಥದ್ದು ಶುಭ. ಅದು ಇಲ್ಲದೇ ಇರೋ ಪ್ರಶ್ನೆ ಇಲ್ಲ. ನಾವು ನೋಡಿದ್ದೀವಿ ನಮ್ಮ ಚಿಕ್ಕ ವಯಸ್ಸಲ್ಲಿ, ಇವತ್ತು ಅದು ಕಾಣ್ತಾ ಇಲ್ಲ. ಈ ಮಾಡರ್ನ್ ಹೌಸಸ್ ಅದಕ್ಕೆ ತಿಲಾಂಜಲಿ ಕೊಡಲಾಗಿದೆ, ಅದು ಬೇಕದು. ಹಾಗಾಗಿ ಆ ಕಲ್ಲು ಸುಣ್ಣ, ಸುಣ್ಣದ ಕಲ್ಲಿನ ಪುಡಿ, ಶುದ್ಧ ಅಶ್ಮಚೂರ್ಣಂ, ಖದಿರಸ್ಯ ಸಾರಂ, ಖದಿರ ವೃಕ್ಷದ ತಿರುಳು, ಅದರ ಪುಡಿ. ತಾಂಬೂಲಮೇತತು ನವದಾ ಪ್ರಸಿದ್ಧಂ, 9 ರೀತಿಯಲ್ಲಿ ತಾಂಬೂಲವನ್ನು ಬಲ್ಲವರು ಹೇಳ್ತಾರೆ. ನೋಡಿ ಆ ಮುಂದಿನ ಚಿತ್ರ ತೋರಿಸು. ಇಲ್ಲಿದೆ ಕರ್ಪೂರ ಅಂದರೆ ಅದರ ನಿರ್ಯಾಸ. ಕಂಕೋಲ ನೆನ್ಪಿಟ್ಕೊಳ್ಳಿ, ಗಂಧ ಮೆಣಸು, ಬಾಲಮೆಣಸು, ಲವಂಗ, ಪೂಗಫಲ ಆಯಿತು, ಜಾತಿ ಫಲ ಆಯಿತು. ಖದಿರ ಸಾರ, ಕಗ್ಗಲಿ ಅಥವಾ ಅದನ್ನು ಗಾಯತ್ರಿ ಅಂತಲೂ ಕರೀತಾರೆ. ಆ ಕಗಲಿ ಮರವನ್ನು, ಈ ಕದಿರದ ಮರವನ್ನು ಗಾಯತ್ರಿ ಅಂತ ಕೂಡ ಕರೀತಾರೆ. ನೋಡಿದ್ರಾ, ಈಗ ನಾವು ಹೇಳಿದ್ದೆ ಅದು. ನಿಮ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀವಿ, ಚಿತ್ರ ತೋರಿಸ್ತಾ ಹೋಗ್ತೀವಿ ಒಂದೊಂದೇ. ಕರ್ಪೂರ, ಆ ಕೆಳಗಿನ ಮರ, ಅದು ಗ್ರಾಫಿಕ್, ಅದು ಹೀಗಿರುತ್ತೆ ಸುಮಾರು ಈ ರೀತಿಯಲ್ಲಿ ಅಂತ, ಆ ರೀತಿ ತೋರಿಸ್ತಾ ಇರೋವಂಥದ್ದು. ಅದರ ಎಕ್ಸ್ಟ್ರಾಕ್ಟ್, ಅದರ ಸಾರ. ಆಮೇಲೆ ಕಂಕೋಲ ಹೀಗಿರುತ್ತೆ ಅದು. ಲವಂಗ, ಪೂಗಫಲ ನಿಮಗೆ ನಾವು ಹೇಳೋದೇ ಬೇಡ, ಹೇಗಿರುತ್ತೆ ಅಂತ ಗೊತ್ತು ನಿಮಗೆ. ಪೂಗಫಲ, ಕೆಂಪಡಿಕೆ, ಚಾಲಿ ಅಡಿಕೆ ಎಲ್ಲ ಇರುತ್ತಲ್ಲ, ಬೇರೆ ಬೇರೆ ಥರದ್ದು. ಹಣ್ಣು ಅಡಿಕೆ, ನೀರಡಿಕೆ, ರಾಮ ಅಡಿಕೆ, ಗೋಟಡಿಕೆ ಏನಿದೆಯೋ ಅದೆಲ್ಲ. ಜಾತಿ ಫಲ, ಜಾಯಿಕಾಯಿ. ನಾಗರಖಂಡ ಅಂದರೆ ಬಣಶುಂಠಿ. ಚಿತ್ರ ತೋರಿಸೋದು ಬೇಡ, ಗೊತ್ತು ನಿಮಗೆ. ಇನ್ನು ಪರ್ಣ ಅಂದರೆ ಎಲೆ. ಸುಮ್ಮನೆ ಪರ್ಣ ಅಂತ ಕರೀತಾರೆ ಅದನ್ನು, ಯಾಕೆಂದರೆ ಎಷ್ಟು ವೃಕ್ಷಗಳಿಲ್ಲ, ಸಸ್ಯಗಳಿಲ್ಲ, ಬಳ್ಳಿಗಳಿಲ್ಲ. ಆದರೆ ಸುಮ್ಮನೆ ಎಲೆ ಅಂದರೆ ಅಲ್ಲಿಗೆ ಹೋಗುತ್ತದು ಅಂತ. ನಾವು ಎಲೆ ಅಡಿಕೆ ಅಂತ ಹೇಳ್ತೀವಿ ಹೊರತು ಸೇರಿಸಿ ಹೇಳ್ತೀವ, ನಾಗಬಲ್ಲಿ ಎಲ್ಲಂತ ಸೇರಿಸಿ ಹೇಳ್ತೀವ. ಅಷ್ಟರ ಮಟ್ಟಿಗೆ ಪ್ರಸಿದ್ಧ ಆಗಿತ್ತು ಆ ಕಾಲದಲ್ಲಿ ಅದು ಅಂತ. ಎಲೆ ಅಂದರೆ ಅದೇನೆ, ಮತ್ತು ಬೇರೆ ಯಾವುದೂ ಅಲ್ಲ ಅಂತ. ಅಷ್ಟರ ಮಟ್ಟಿಗೆ ಪ್ರಸಿದ್ಧ ಅದು ಅಂತ. ಹಾಗಾಗಿ ನಾಗಬಲ್ಲಿ, ಶುದ್ಧಾಶ್ಮಚೂರ್ಣ ಅದನ್ನು ಹಚ್ಚಿ, ಎಲೆಗೆ ಹಚ್ಚಿ ಅದನ್ನು ತಿನ್ನುವಂಥದ್ದು. ಖದಿರ ಸಾರ ನೋಡಿ, ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಖದಿರ ವೃಕ್ಷ ಇದೆಯಲ್ಲ, ಸಸ್ಯ, ನೆಲ್ಲಿಗಿಡಕ್ಕೋದಕ್ಕೂ ವ್ಯತ್ಯಾಸ ಏನು ಕಾಣಿಸಲ್ಲ ಮೇಲ್ನೋಟಕ್ಕೆ, ಅದೇ ಥರ ಇರುತ್ತೆ. ಆದರೆ ಇದಕ್ಕೆ ಮುಳ್ಳಿರುತ್ತೆ, ಅದಕ್ಕೆ ಮುಳ್ಳಿರೋದಿಲ್ಲ ನೆಲ್ಲಿಗೆ. ಇದು ದೊಡ್ಡದಾಗಿ ದಪ್ಪಾಗತ್ತೆ ಇದು ಖದಿರ.
ಅದು ನೆಲ್ಲಿ ಆ ರೀತಿ ಆಗಲ್ಲ, ಆ ಪ್ರಮಾಣದಲ್ಲಿ ಆಗಲ್ಲ, ಅದು ವ್ಯತ್ಯಾಸ. ಇದು ಖದಿರದ ಸಾರ. ಇದು ನೋಡ್ತಾ ಇರೋವಂಥದ್ದು. ಇನ್ನು ಕೆಲವು ದ್ರವ್ಯಗಳನ್ನ ಹೇಳ್ತಾರೆ. ಧಾರ್ಯಾಣ್ಯಾಸ್ಯೇನ ವೈಷದ್ಯ ರುಚಿ ಸೌಗಂಧಿ ಮಿಚ್ಚತ. ಆಯುರ್ವೇದವರು ನಿಮಗೆ ಬಾಯಲ್ಲಿ ಸ್ಪಷ್ಟತೆ, ಕ್ಲಾರಿಟಿ ಬೇಕಾ, ನಿಮಗೆ ರುಚಿ ಬೇಕಾ, ಪರಿಮಳ ಬೇಕಾ, ಇದನ್ನೆಲ್ಲ ಬಾಯಲ್ಲಿ ಧಾರಣೆ ಮಾಡಿ ಅಂತ. ಯಾವುದು ಅಂದರೆ ಜಾತಿ ಕಟುಕ ಪೂಗಾನಾಂ ಲವಂಗಸ್ಯ ಫಲಾನಿಚ ಕಕ್ಕೋಲಸ್ಯ ಫಲಂ ಪತ್ರಂ ತಾಂಬೂಲಸ್ಯ ಶುಭಂ ತಥಾ ಕರ್ಪೂರ ನಿರ್ಯಾಸ ಸೂಕ್ಷ್ಮೈಲಾಯ ಫಲಾನಿಚ. ಇದರಲ್ಲಿ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ ಹೇಳಿದ್ದಾರೆ, ಇದು ಅಲ್ಲದೇನೆ ಅಂತ. ಸೂಕ್ಷ್ಮ ಇಲ ಅಂತ ತೋರಿಸು ಸುರೇಶ್. ಅದನ್ನು ಏಲಾದಲ್ಲೇ ಸೂಕ್ಷ್ಮ ಇಲ ಅಂತ ಕರೀತಾರೆ. ಸೂಕ್ಷ್ಮ ಇಲ ಅಂದರೆ ಏಲಕ್ಕಿ ಬೀಜ, ಈ ಸಿಪ್ಪೆ ಸಹಿತ ಆದರೆ ಏಲ ಅದು. ಸೂಕ್ಷ್ಮ ಇಲ್ಲ ಅಂದರೆ ಒಳಗಿನ ಬೀಜ ಮಾತ್ರ, ಇಡೀ ಏಲಕ್ಕಿ ಬಾಯಿ ಹಾಕ್ಕೊಳ್ಬೇಡಿ ಈ ತಾಂಬೂಲದ ಜೊತೆಯಲ್ಲಿ. ಒಳಗಿನ ಬೀಜ ತೆಗೆದು ಬಾಯಿ ಹಾಕ್ಕೊಳ್ಳಿ ಅಂತ, ಸಾಕಾಗತ್ತೆ ಅಷ್ಟು ಅಂತ. ಅದಂತ ಸೂಕ್ಷ್ಮ ಇಲ್ಲ. ಇದು ಲತಾ ಕಸ್ತೂರಿ. ಇದು ಕಸ್ತೂರಿ ಮೃಗ ಅಂತಲೇ ಒಂದಿದೆ. ಅದರ ನಾಭಿಯಲ್ಲಿ ಪರಿಮಳದ ಒಂದು ಇದು ಸಿಗುತ್ತೆ. ಕೊಲ್ತಾರೆ ಪಾಪ ಅದನ್ನು, ಅದಕ್ಕೋಸ್ಕರವಾಗಿ ಆ ತಳಿಯೇ ನಾಶ ಆಗೋದ್ರಲ್ಲಿದೆ ಕಸ್ತೂರಿಯದ್ದು. ಅದರ ಬದಲು ಲತಾ ಕಸ್ತೂರಿ ಅಂತ ಹೆಸರು ಇದಕ್ಕೆ. ಕಸ್ತೂರಿ ಬೆಂಡೆ ಅಂತ ಹೇಳ್ತಾರೆ. ಇದನ್ನು ಬಳಸ್ಬೋದು ಅದ್ರ ಬದಲು. ಆಮೇಲೆ ಚಂದನ. ಚಂದನ ಅಂದರೆ ಏನು? ಚಂದನ ಅಂದರೆ? ಚಂದನ ಅಂದರೆ ಶ್ರೀಗಂಧ. ನಾವು ಕನ್ನಡದಲ್ಲಿ ಶ್ರೀಗಂಧ ಅಂತ ಹೇಳ್ತೇವಲ್ಲ, ಚಂದನ ಅಂದರೆ ಅದು. ಈ ಕನ್ನಡದಲ್ಲಿ ಚಂದನ ಅಂತ ಕೆಂಪು ಗಂಧಕ್ಕೆ ಹೇಳ್ತೇವೆ, ಅದು ರಕ್ತ ಚಂದನ. ಅದು ಚಂದನ, ರಕ್ತ ಚಂದನ. ಚಂದನ ಅಂದರೆ ಗಂಧ, ರಕ್ತ ಚಂದನ ಅಂದರೆ ಇನ್ನೊಂದು ಕೆಂಪಿರ್ತಕ್ಕಂಥದ್ದು ಅದು ಅಂತ. ಆ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ಚಂದನ ಅಂದರೆ ಶ್ರೀಗಂಧ ಹೇಳ್ತಾ ಇರುವಂಥದ್ದು, ಅದನ್ನು ಕೂಡ ಬಳಸ್ಬೋದು ಅಂತ. ಇನ್ನು ನಾಗವಲ್ಲಿ ಎಲೆ ಇದೆಯಲ್ಲ, ಅದರ ಗುಣಗಳು ಏನು? ನಾಗವಲ್ಲಿದು ಅಂದರೆ ಅದು ತಿಕ್ತ ಮತ್ತು ಕಟು ಎರಡು ರಸ ಅದರದ್ದು ಅಂತ. ಖಾರ ಮತ್ತು ಕಹಿ ಅದರ ಗುಣ, ಆದರೆ ಪರಿಣಾಮ ಮಾತ್ರ ತುಂಬ ಶ್ರೇಷ್ಠವಾಗಿರುವಂಥದ್ದು ಅಂತ. ಗುಣ ಕ್ಷಾರೀಯ, ಲಘು, ಉಷ್ಣವೀರ್ಯ. ಅದು ವಿಪಾಕ ಕಟುವಂತೆ. ಕೆಲವರು ಮಧುರ, ಕಷಾಯ ಅಂತಲೂ ಹೇಳಿದ್ದಾರೆ ಇದನ್ನು. ಪಿತ್ತ ಪ್ರಕೋಪ, ಪಿತ್ತವನ್ನು ವರ್ಧನೆ ಮಾಡುತ್ತೆ. ಕಫ ಮಾತಗಳನ್ನು ಶಮನ ಮಾಡುತ್ತೆ ಇದು. ಆಮೇಲೆ ಕೆಲಸ ಏನು ಮಾಡುತ್ತೆ ಅಂದರೆ ಸುಗಂಧಿ. 3 ಕೆಲಸ ಮಾಡುತ್ತೆ ಅದು. ಸುಗಂಧ, ಬಾಯಿಗೆ ಸುಗಂಧ ಬರುತ್ತೆ, ಬಾಯಿಗೆ ಬಣ್ಣ ಬರುತ್ತೆ, ಕೆಂಪು ಬಣ್ಣ ಬರುತ್ತೆ, ತುಟಿಗೆ ಕೆಂಪು ಬಣ್ಣ ಬರುತ್ತೆ. ಈಗಿನ ಕಾಲದಲ್ಲಿ ತುಟಿಗೆ ಕೆಂಪು ಬಣ್ಣ ಬರೋಕ್ಕೆ ಏನೆಲ್ಲ ಮಾಡ್ತಾರೆ ಹೇಳಿ? ಅದು ಒಳ್ಳೆಯದಾ? ಸೀದಾ ಹೊಟ್ಟೆಗೆ ಹೋಗುತ್ತೆ. ತುಟಿಗೆ ಹಚ್ಚಿದ ಮೇಲೆ ಹೊಟ್ಟೆಗೆ ಹೋಗುತ್ತೆ. ಅದನ್ನು ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಎಷ್ಟೊತ್ತಿರುತ್ತೆ ಅದು? ನೀವು ಒಳ್ಳೆ ಕವಳ ಹಾಕಿದರೆ ಅದು ಯಾವ ಕಡೆ ಹೋಗೋದಿಲ್ಲ, ನೀವು ಬಾಯಿ ತೊಳೆದ್ರೂ ಕೂಡ ಹೋಗೋದಿಲ್ಲ, ಹಾಗೆ ಇರುತ್ತೆ. ಅದು ಹೋಗಿಸೋದು ಹೇಗೇನು ಸಮಸ್ಯೆ ಹೊರತು ಇರೋಕ್ಕೇನೂ ಸಮಸ್ಯೆನೇ ಇಲ್ಲ ಅಂತ, ಸಹಜವಾದ ಬಣ್ಣ ಬಂದುಬಿಡುತ್ತೆ ಅಂತ. ಹಾಗಾಗಿ ಸೌಗಂಧ್ಯ, ಆಮೇಲೆ ಒಂದು ಬಣ್ಣ, ಕೆಂಪು ಬಣ್ಣ, ಆಮೇಲೆ ಅಗ್ನಿ ಪ್ರಜ್ವಾಲನ, ಅಗ್ನಿ ಜಾಗೃತಿ, ಇದೆಲ್ಲ ಗುಣ ಅದರದ್ದು ಅಂತ. ಸುಗಂಧಿ, ವಿಷದ, ವನ್ನಿ ದೀಪನ, ವಶ್ಯ, ರುಚಿ ಕೊಡುತ್ತೆ ಅದು. ರಕ್ತಪಿತ್ತಕರ, ಹಾಗಾಗಿ ರಕ್ತಪಿತ್ತದ ರೋಗಗಳಿರೋರಿಗೆ ಕೊಡಬಾರ್ದು ಅದನ್ನು. ಕಂಡುಹರ, ತುರ್ಕಿಯನ್ನು ಪರಿಹಾರ ಮಾಡತ್ತಂಥದ್ದು. ನಾಗವಲ್ಲಿ ತುರ್ಕಿಯನ್ನು ಪರಿಹಾರ ಮಾಡುತ್ತೆ ಅಂತ. ಬಲ್ಯ, ಬಲ ಕೊಡುತ್ತೆ, ಶ್ರಮ ಕಡಿಮೆ ಮಾಡುತ್ತೆ, ಪರಿಹಾರ ಮಾಡುತ್ತೆ. ಆಮೇಲೆ ಬಾಯಿ ಎಲ್ಲ ದೋಷಗಳನ್ನು ಪರಿಹಾರ ಮಾಡುತ್ತೆ. ಏನೇನು ಕ್ರಿಮಿಗಳಿರ್ಬೋದೋ ಬಾಯಿಯಲ್ಲಿ, ಯಾವ ಕ್ರಿಮಿನೂ ಉಳಿಯೋಲ್ಲ ಇದರ ಮುಂದೆ ಅಂತ. ಸ್ವರ ಕೊಡುತ್ತೆ, ಕೆಮ್ಮನ್ನು ಪರಿಹಾರ ಮಾಡುತ್ತೆ. ಕಾಸಹರ ಅಂದರೆ ಕೆಮ್ಮನ್ನು ಕೂಡ ಪರಿಹಾರ ಮಾಡುತ್ತೆ. ಇಷ್ಟು ಗುಣ ಇದೆ ಅದಕ್ಕೆ ನಾಗವಲ್ಲಿಗೆ ಅಂತ. ಇನ್ನು ತಾಂಬೂಲಕ್ಕೆ ಕಾಲ ಹೇಳಿದ್ದಾರೆ. ನೀವು ಅಭ್ಯಂಗ ಮಾಡಿದ್ದೀರಿ ಅಂದರೆ ತಾಂಬೂಲ ಚರ್ವಣೆ ಮಾಡ್ಬೋದು ಅಂತ. ಆಮೇಲೆ ನಿಶಿ, ರಾತ್ರಿ ಕಾಲದಲ್ಲಿ ಇದು ತಾಂಬೂಲ ಚರ್ವಣೆ ಮಾಡ್ಬೋದು. ಮಾಂಗಲ್ಯ, ಒಂದು ವಿಶೇಷ ಕಾರ್ಯಕ್ರಮ ಇದೆ, ಮಂಗಲ ಕಾರ್ಯ ಇದೆ, ತಾಂಬೂಲ ಚರ್ವಣೆ ಮಾಡ್ಬೋದು. ಅಥವಾ ಮಂಗಲ ಬೇಕು ನಿಮಗೆ ಅಂತ ಅನಿಸಿದ್ರೆ ಮಂಗಲಪ್ರದ ಅದು ಅಂತ, ಮಂಗಲವನ್ನು ಕೊಡುವಂಥದ್ದು. ಪ್ರಭಾತೆ, ಬೆಳಗ್ಗೆ ಮಾಡ್ಬೋದು. ಭೋಜನಾಂತಿಕೆ, ಊಟ ಆದಮೇಲೆ ಅವಶ್ಯ ಮಾಡಿ ಅಂತ. ಊಟದ ನಂತರ ಮುಖ್ಯವಾದ ಸಮಯ ಅದು ಅಂತ, ಯಾಕೆಂದರೆ ಜೀರ್ಣ ಮಾಡುತ್ತೆ ಅಂತ. ನೀವೇನು ಊಟ ಮಾಡಿದ್ರು ಕೂಡ ಜೀರ್ಣ ಮಾಡುತ್ತೆ ಅಂತ. ಈ ಸಮಯದಲ್ಲಿ
ಕರ್ಪೂರಾಧಿಕ ಸಮ್ಮಿಶ್ರಂ ತಾಂಬೂಲಂ ಯೋಜಯೇತ್ ಭಿಷಕ್. ಡಾಕ್ಟ್ರೇ ಕೊಡಬೇಕು ಅಂತ, ಡಾಕ್ಟ್ರಿಗೆ ಹೇಳಿರೋದು ನಿಯಮ ಇದು. ಕರ್ಪೂರಾದಿಗಳನ್ನ ಈ ಮೌಲ್ಯವರ್ಧನೆ ಮಾಡಿ ಇಂಥ ಒಳ್ಳೆ ತಾಂಬೂಲವನ್ನು ಡಾಕ್ಟ್ರೇ ರೋಗಿಗೆ ಕೊಡೋವಂಥದ್ದು. ನೋಡಿ, ಈ ಕಾಲ ಹೇಗೆ ಆ ಕಾಲ ಹೇಗೆ. ಈ ಕಾಲದಲ್ಲಿ ಡಾಕ್ಟ್ರು ಹಾಕ್ಬೇಡ 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 ಹೇಳೋ ಕಾಲದಲ್ಲಿ ನಾವಿದ್ದೀವಿ ಈಗ. ತಾಂಬೂಲ ಚರ್ವಣೆ ಮಾಡಬೇಡ ಅಂತ. ಆ ಕಾಲ ಹೇಗೆ ಅಂದರೆ ಡಾಕ್ಟ್ರೇ ಆಶೀರ್ವಾದ ಮಾಡಿ ಕೊಡೋವಂಥದ್ದು, ತಿನ್ನು ಇದನ್ನು ಅಂತ, ತಾಂಬೂಲವನ್ನು ಅಂತ. ಕಾರಣಗಳಿದೆ ಅದಕ್ಕೆ. ಭುಕ್ತ್ವಾನ್ನಂ ಸರಳಂ ಪೀತ್ವ, ಚೆನ್ನಾಗಿ ಊಟ ಮಾಡಿ ನೀರು ಕುಡಿದು, ಭುಕ್ತ್ವಾಚ ಬಹುಭೋಜನಂ, ಅದರಲ್ಲಿ ನೀವು ತುಂಬ ಊಟ ಮಾಡಿದ್ದೀರಿ ಅಂದರೆ, ಭರ್ಜರಿ ಭೋಜನ ಭೂರಿ ಭೋಜನ ಮಾಡಿದಿರಿ ಅಂದರೆ, ಪ್ರತೀಕ್ಷೆ ಘಟಿಕಾಂ ಏಕಾಂ, ಒಂದು ಗಳಿಗೆ ಬಿಟ್ಟು ತಾಂಬೂಲ ಚರ್ವಣೆ ಮಾಡಬೇಕಂತ. ಒಂದು ಗಳಿಗೆ ಅಂದರೆ 24 ನಿಮಿಷ. ಅಷ್ಟು ಕಾಲ ಬಿಟ್ಟು ನೀವು ಕೆಲವರು ಏನು ಮಾಡ್ತಾರೆ, ಊಟ ಆಗಿ ಕೈ ತೊಳಿತಿದ್ದಾಗೇನೆ ಅದಿಲ್ಲ, 24 ನಿಮಿಷ ಬಿಡಬೇಕು, ಒಂದು ಗಳಿಗೆ ಬಿಡಬೇಕು. ಬಿಟ್ಟ ಮೇಲೆ ಮಾಡಬಹುದು ಇದನ್ನು. ತಾಂಬೂಲಂ ಭಕ್ಷ್ಯ ಏನರ ಆಯುರ್ವೇದ ಮೋದದಿ ಈ ಮಾತನ್ನು ಹೇಳ್ತಾ ಇದೆ. ನೋಡಿ, ಯಾರಿಗೇನು ಬೇಕೋ ತಗೊಳ್ಳಿ, ಎಲ್ಲ ಇದೆ. ಯಾರು ತಿನ್ನಬಾರ್ದು ತಾಂಬೂಲವನ್ನು ಅಂದರೆ, ನೇತ್ರ ರೋಗ ಇರೋರು ತಿನ್ನಬಾರ್ದಂತೆ. ನಚ ರಕ್ತಪಿತ್ತ ಇರೋರು ತಿನ್ನಬಾರ್ದು. ಆಮೇಲೆ ವಿಷ, ಶೋಷ, ಆಯುರ್ವೇದದ ಭಾಷೆಗಳು ಇದೆಲ್ಲ, ಕ್ಷತ ಕ್ಷೀಣ ಅಂತ ಹೇಳ್ತಾರೆ, ಅದೆಲ್ಲ ಇದ್ದವರು ತಿನ್ನಬಾರ್ದು. ಮೂರ್ಛೆ ರೋಗ ಇರುವಂಥವ್ರು ತಿನ್ನಬಾರ್ದು. ಇನ್ನು ದಮ್ಮು, ಶ್ವಾಸ ಅದಿರೋರು ಕೂಡ ಈ ತಾಂಬೂಲ ಸೇವನೆ ಮಾಡಬಾರ್ದು ಅನ್ನೋ ನಿಯಮ ಇರ್ತಕ್ಕಂಥದ್ದು. ಉಳಿದವರೆಲ್ಲ ತಿನ್ಬೋದು. ಉಳಿದವರೆಲ್ಲ ಅಂದರೆ ಪುರುಷರು ಸೇವನೆ ಮಾಡ್ಬೋದು, ಮಹಿಳೆಯರು ಸೇವನೆ ಮಾಡ್ಬೋದು. ಇದರಲ್ಲಿ ಲಿಂಗಭೇದ ಇಲ್ಲ. ಪುರುಷರಿಗೆ ಹೇಗೆ ಅವಕಾಶ ಇದೆಯೋ ಮಹಿಳೆಯರು ಕೂಡ ಸೇವನೆ ಮಾಡ್ಬೋದು. ಆದರೆ ಹೇಗೆ ಮಾಡಬಾರ್ದು ಅಂದರೆ, ಒಂದನೇದಾಗಿ ಈ ತಾಂಬೂಲಕ್ಕೆ ದುಷ್ಟ ಸಹವಾಸ ಆಗಬಾರ್ದು. ಒಂದು ಕೆರೆಯಲ್ಲಿ ಒಳ್ಳೊಳ್ಳೆ ಮೀನುಗಳಿದ್ವಂತೆ, ಸುಖವಾಗಿದ್ವು, ಅವು ಏನೂ ತೊಂದರೆ ಇರಲಿಲ್ಲ. ಒಂದು ಹಾವು ಬಂದು ಸೇರಿಕೊಂಡಿತ್ತು ಕೆರೆಗೆ. ಹಾವು ಅಲ್ಲಿ ಬರೋರು ಹೋಗೋದನ್ನೆಲ್ಲ ಕಚ್ಚಿ ಸಾಯಿಸ್ತಾ ಇತ್ತು. ಸರಿ, ಜನಗಳು ಏನು ಮಾಡ್ತಾರೆ ಅಂದರೆ, ಹಾವನ್ನು ಕೊಲ್ಲಬೇಕಲ್ಲ, ಸುಮಾರು ಪ್ರಯತ್ನ ಮಾಡಿದ್ರು, ಏನು ಪ್ರಯತ್ನ ಪಟ್ಟು ಸಿಗಲಿಲ್ಲ. ಕೊನೆಗೆ ಕೆರೆಗೆ ವಿಷ ಹಾಕಿದ್ರಂತೆ. ಕೆರೆಗೆ ವಿಷ ಹಾಕಿದಾಗ ಹಾವು ಸತ್ತೋಯ್ತು. ಜೊತೆಯಲ್ಲಿ ಈ ನಮ್ಮ ತಾಂಬೂಲದ ಪರಿಸ್ಥಿತಿ ಆಗಿದ್ದು ಹೀಗೆ ಅಂತ. ತಾಂಬೂಲ ಇಷ್ಟು ಗಣ್ಯಮಾನ್ಯವಾಗಿ ವೈಭವದಲ್ಲಿ ಮೆರಿತಾ ಇದ್ದಿದ್ದು, ಅದಕ್ಕೆ ಅಪಪ್ರಥೆ ಯಾಕೆ ಬಂತು? ತಾಂಬೂಲ ನಿಷೇಧ ಎಲ್ಲಿಂದ ಶುರುವಾಯಿತು? ಯಾವಾಗ ತಂಬಾಕು ಜೊತೆಗೆ ಸೇರ್ತೋ, ಕೆರೆಗೆ ಹಾವು ಬಂದು ಸೇರ್ಕೊಂಡು ಹಾಗೆ ಈ ತಂಬಾಕು ಜೊತೆಗೆ ಯಾವಾಗ ಬಂದು ಸೇರ್ಕೊಳ್ತೋ ಅಲ್ಲಿಂದ ತಾಂಬೂಲಕ್ಕೆ ಅಪಪ್ರಥೆ ಪ್ರಾರಂಭ ಆಯಿತು. ಈ ತಾಂಬೂಲದ ಹೆಸರಲ್ಲಿ ತಂಬಾಕನ್ನು ತಿಂದು ಜನ ಕ್ಯಾನ್ಸರ್ ಬರೆಸ್ಕೊಂಡು ಸತ್ತು ಎಲ್ಲ ಆಗೋಕ್ಕೆ ಶುರುವಾಯ್ತಲ್ಲ, ಅದರಿಂದಾಗಿ ತೊಂದರೆ ಆಗಿರುವಂಥದ್ದು. ತಾಂಬೂಲದಲ್ಲಿ ಸಮಸ್ಯೆ ಏನೂ ಇಲ್ಲ. ತಾಂಬೂಲ ಆರೋಗ್ಯ ವರ್ಧಕ, ಆಯುರ್ವರ್ಧಕವೂ ಕೂಡ ಹೌದದು. ಆದರೆ ತಂಬಾಕು ವಿಷಯ ಬೇರೆ. ತಂಬಾಕು ಅದಲ್ಲ ಅಂತ. ತಂಬಾಕು ಕ್ರಿಮಿಗಳನ್ನು ಕೊಲ್ಲುತ್ತೆ, ಆಮೇಲೆ ಆ ಜನನೂ ಕೊಲ್ಲುತ್ತೆ, ಕ್ರಿಮಿ ಮಾತ್ರ ಅಲ್ಲ ಅಂತ. ನಾವೆಲ್ಲೋ ಚಿಕ್ಕವರಿದ್ದಾಗ ಒಂದು ತಮಾಷೆ ಕೇಳ್ತಾ ಇದ್ವು, ಅದೇನು, ತಾತನಿಗೆ ಕೆಮ್ಮೆ ತಗೊಳ್ಳಿ ಫಾರಿಡಾರ್, ತಾತನೂ ಇಲ್ಲ ಕೆಮ್ಮನೂ ಇಲ್ಲ, ನಾಳೆ ಬೆಳಗ್ಗೆ ಅಂತ. ಹೀಗೆ ಇದು ಅಂತ ಕೆಲವರು ಹೇಳೋದುಂಟು ಅಂತ. ತಂಬಾಕು ತಿನ್ನಬೇಡ ಅಂದರೆ ಹಲ್ಲು ನೋವಿದೆ, ಹಲ್ಲಿನ ಕ್ರಿಮಿಗಳಿಗೆಲ್ಲ ಸಾಯಲಿ ಕ್ರಿಮಿಗಳು ಅಂತ ತಿಂತಾ ಇರೋದು. ನೀನು ಸಾಯ್ತೀಯ ಜೊತೆಯಲ್ಲಿ ಅಂತ, ಕ್ರಿಮಿ ಮಾತ್ರ ಸಾಯೋದಲ್ಲ ಅಂತ, ಇಂಥದ್ದು ಅಂತ. ಹಾಗಾಗಿ ಒಂದು ಪ್ರಬಲವಾದ ಸಮಸ್ಯೆ ಬಂದಿದ್ದೆಲ್ಲಿ ಅಂದರೆ, ಈ ಸಲ್ಲದ ಒಂದು ಸಹವಾಸ ಆಯ್ತಲ್ಲ, ಹೊರಗಡೆಯಿಂದ ಬಂದು ಸೇರ್ಕೊಳ್ತಲ್ಲ ತಂಬಾಕು, ನಮ್ಮ ದೇಶದ್ದೇ ಅಲ್ಲ ಅಂತ ಹೇಳ್ತಾರೆ ಅದನ್ನು, ಬೇರೆ ಕಡೆಯಿಂದ ಬಂದು ಸೇರ್ಕೊಂಡಿದ್ದು ಅಂತ. ಅದು ಇದಕ್ಕೆ ದೋಷ ಕೊಟ್ಟಿರ್ತಕ್ಕಂಥದ್ದು, ಅದು ವರ್ಜ್ಯ. ಆದರೆ ನೀವು ಇಷ್ಟು ಐಟಮ್ ಹಾಕ್ಕೊಂಡ್ರೆ ತಂಬಾಕಿನ ನೆನಪು ಆಗೋದಿಲ್ಲ ನಿಮಗೆ. ಇದೆಲ್ಲ ಈ ಮೌಲ್ಯವರ್ಧಿತ ಇದೆಯಲ್ಲ, ನೀವು ಜಾಯಿಕಾಯಿ, ಅದು ಇದು ಏಲಕ್ಕಿ, ಲವಂಗ, ಕರ್ಪೂರ ಇದೆಲ್ಲ ಹಾಕ್ಕೊಂಡು ಕಸ್ತೂರಿ ಸೇರಿಸಿ ಏನಾದ್ರು ನೀವು ಈ ತಾಂಬೂಲ ಚರ್ವಣೆ ಶುರು ಮಾಡಿದರೆ ತಂಬಾಕು ನೆನಪು ಆಗೋದಿಲ್ಲ ನಮಗೆ ಅಂತ. ಅಷ್ಟು ಶಕ್ತಿ ಇದಕ್ಕೆ ಇದೆ ಅಂತ, ಅಷ್ಟು ಮಾಂಗಲ್ಯವೂ ಕೂಡ ಅದಕ್ಕಿದೆ ಅಂತ. ಅದು ಒಂದು. ಇನ್ನೊಂದು, ಹೊತ್ತು ಗೊತ್ತಿಲ್ಲ ದಿನ ಇಡೀ ತಾಂಬೂಲ ಚರ್ವಣೆ ಮಾಡ್ತಾಯಿದ್ರೆ ಅದು ಹಾನಿ ಮಾಡುತ್ತೆ. ಅದು ಹಾಲೇ ಆದರೂ ನೀವು 7 ಚೆಂಬು ಕುಡಿದ್ರೆ ಯಾಕೆ ಅದಕ್ಕೆ ಬರುತ್ತೆ ಅದು ಹೇಳಿ. ಹಾಲು ತುಂಬ ಒಳ್ಳೆಯ ವಸ್ತು,
ಎಲ್ಲ ರೀತಿಯಲ್ಲೂ ಒಳ್ಳೆಯದು. ಇತಿಮಿತಿ ಬೇಡವಾ? ಅದಕ್ಕೊಂದು ದಿನ 2 ಸೇರು ತುಪ್ಪ ಕುಡಿಯೋದು. ತುಪ್ಪ ಒಳ್ಳೆ ವಸ್ತು ಅಲ್ವಾ? ಅಂದರೆ ಒಳ್ಳೆ ವಸ್ತು. ಎಷ್ಟು ಸೇವನೆ ಮಾಡಬೇಕು ಅಷ್ಟು ಸೇವನೆ ಮಾಡಬೇಕಲ್ವಾ? ತಾಂಬೂಲಕ್ಕೂ ಕೂಡ ಇತಿಮಿತಿ ಇಟ್ಕೊಂಡು ಮಾಡೋಕ್ಕೆ ಇರುವಂಥದ್ದು. ಒಂದು ಊಟ ಆದಮೇಲೆ, ಮಧ್ಯಾಹ್ನ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ, ಬೇಕಾದರೆ ಬೆಳಗ್ಗೆ ಒಂದು ಆಯಿತು ಸಾಕು ಇಷ್ಟೇ ಅಂತ. ಇನ್ನು ವಿಶೇಷ ಇದ್ದಾಗ ಯಾವಾಗಲಾದರೂ ಆ ಸಂದರ್ಭಗಳಲ್ಲಿ ಅಂತ ಇಟ್ಕೊಂಡ್ರೆ ಅದು ತುಂಬ ಒಳ್ಳೇದು ಮಾಡುತ್ತದು. ಆದರೆ 3 ಹೊತ್ತು ಬೆಳಗಿಂದ ರಾತ್ರಿವರೆಗೂ ಅಂದರೆ ಚೈನ್ ಸ್ಮೋಕರ್ ಅಂತ ಇಂಗ್ಲೀಷಲ್ಲಿ ಒಂದಿದೆ, ಈ ಧೂಮಪಾನ ಮಾಡುವಂಥವ್ರಿಗೆ ಚೈನ್ ಒಂದಾದ್ಮೇಲೆ ಒಂದು ಅಂತ. ಹಾಗೆ ಇದಕ್ಕೇನು ಹೇಳಬೇಕು ಗೊತ್ತಿಲ್ಲ, ಇದಕ್ಕೆ ಶಬ್ದ ಇಲ್ಲ ಅಂತ ಕಾಣುತ್ತೆ ಅವರದ್ದು ಇಂಗ್ಲೀಷಲ್ಲಿ. ಇದು ಕೂಡ ಹಾಗೆ ಅಂತ, ಸರಣಿ ಅಂತ, ತಾಂಬೂಲ ಸರಣಿ ಅಂತ, ಅವಿಚ್ಛಿನ್ನ ಅಂತ ಅದು ಅಂತ. ಹಾಗೆ ಮಾಡಲಿಕ್ಕಿಲ್ಲ, ಆ ರೀತಿ ಮಾಡಲಿಕ್ಕಿಲ್ಲ. ಇನ್ನು ಅದಕ್ಕೆ ಪ್ರಮಾಣ ಕೂಡ ಹೇಳಿದ್ದಾರೆ. ಎಷ್ಟಿರಬೇಕು ಅಡಿಕೆ, ಎಷ್ಟಿರಬೇಕು ಎಲೆ, ಪ್ರಮಾಣ ಹೇಳಿದ್ದಾರೆ. ಡಿಕೋಡ್ ನೀವೇ ಮಾಡಬೇಕು ಇದನ್ನು. ಕ್ರಮುಕಂ ಪಂಚನಿಷ್ಕಂ ಸ್ಯಾತ್, 5 ನಿಷ್ಕದಷ್ಟು ಅಡಿಕೆ, ಫಲದ್ವಯಂ 2 ಫಲ 5 ಎಲೆ ನಾಗವಲ್ಲಿ, ಗುಂಜಾದ್ವಯಂ ಚೂರ್ಣಮಾನಂ, ಸುಣ್ಣ 2 ಗುಂಜೆ, ತಾಂಬೂಲು ಕ್ರಮ ಉತ್ತಮಂ. ಇಂಥ ತಾಂಬೂಲ ತುಂಬ ಒಳ್ಳೇದು ಮಾಡುತ್ತೆ ನಮಗೆ. ದ್ವಿಪತ್ರಂ ಏಕಪೂಗಂಚ, 2 ಎಲೆ 1 ಅಡಿಕೆ. ಆದರೆ ಈ ತಾಂಬೂಲ ಚಿರುವಣೆ ಮಾಡಿದ್ರೆ 1 ಅಡಿಕೆ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಅನುಭವಿಗಳು. ನಮಗೆ ಅನುಭವ ಇಲ್ಲ ಅದರದ್ದು, ಅನುಭವಿಗಳು ಆ ಥರ ಹೇಳ್ತಾರೆ ಅದನ್ನು. ದ್ವಿಪತ್ರಂ ಏಕಪೂಗಂಚ ಸಚೂರ್ಣ ಖದಿರಂಚ ಏತೋ. ಸಚೂರ್ಣ ಖದಿರಂ ಅಂದರೆ ಚೂರ್ಣ, ಸುಣ್ಣ, ಖದಿರ ಅದೊಂದು ಮರಿಬಾರ್ದು. ಇದಿಷ್ಟು ಸೇರಬೇಕು ಅಂತ. ಹಾಗೆ ಗಾಯತ್ರಿ ಗುಟಿಕಾ ಚೂರ್ಣಂ, ಗಾಯತ್ರಿ ಅಂದರೆ ಖದಿರ ಅದು. ಪೂಗಂ ನಾಗಲತಾದಲಂ, ನಾತ್ಯುಚ್ಚೈರ್ ನಾತಿನೀಚೇಶ್ಚ ಪರಿಣಾನ ಮಧಿಕಾವರಂ, ಇದು ಕೂಡ ಇದೆ. ಇದರಲ್ಲಿ ಸಮಪತ್ರ ಫಲೇ ರಾಗೆ, ಈ ನಾಗವಲ್ಲಿ ಕಡಿಮೆ ಆಗಬಾರ್ದು, ಆವಾಗ ಬಣ್ಣ ಬರುತ್ತೆ ಅಂತ. ಬಾಯಿಗೆ ತುಟಿಗೆ ಎಲ್ಲ ಬಣ್ಣ ಬರಬೇಕು ಅಂದರೆ ನಾಗವಲ್ಲಿ ಕಡಿಮೆ ಆಗಬಾರ್ದು. ನಾಗವಲ್ಲಿ ಕಡಿಮೆಯಾಗಿ ಅಡಿಕೆ ಜಾಸ್ತಿ ಆಯಿತು ಅಂದರೆ ಬಣ್ಣ ಬರಲ್ವಂತೆ. ವಿರಾಗಸ್ತು ಫಲೆ ಅಧಿಕೆ, ಅಡಿಕೆ ಜಾಸ್ತಿ ಆದರೆ ಬಣ್ಣ ಕಡಿಮೆ ಆಗತ್ತೆ ಅಂತ. ವಿರಾಗಸ್ತು ಫಲೆ ಅಧಿಕೆ ಚೂರ್ಣಾಧಿಕ್ಯೇತು ದುರ್ಗಂಧ, ಸುಣ್ಣ ಜಾಸ್ತಿ ಆದರೆ ದುರ್ವಾಸನೆ ಬರೋಕ್ಕೆ ಶುರುವಾಗುತ್ತೆ, ಕವಳದ ಪರಿಮಳ ಹೋಗಿ ದುರ್ಗಂಧ ಬರೋಕ್ಕೆ ಶುರುವಾಗತ್ತೆ. ಪತ್ರಾಧಿಕ್ಯೆ ಸುಗಂಧತ, ಎಲೆ ಜಾಸ್ತಿ ಆದರೆ ಸುಗಂಧ ಜಾಸ್ತಿ ಆಗುತ್ತೆ, ಎಲೆಗೆ ಪ್ರಾಧಾನ್ಯ. ನೋಡಿ ಈ ಶ್ಲೋಕದಲ್ಲಿ ಯಾವುದು ಏನು ಮಾಡುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಪರ್ಣಾಧಿಕ್ಯೆ ದೀಪನಿ ರಂಗದಾತ್ರಿ, ಎಲೆ ಜಾಸ್ತಿ ಇದ್ದರೆ ದೀಪನಿ ಅಗ್ನಿವೃದ್ಧಿ ಮಾಡುತ್ತೆ. ಅದು ದೇಹದ ದೋಷಗಳನ್ನೆಲ್ಲ ಪರಿಹಾರ ಮಾಡುತ್ತೆ, ಅಗ್ನಿವೃದ್ಧಿಯಾಗಿ ದೋಷಗಳ ಶಮನ ಆಗತ್ತೆ. ರಂಗದಾತ್ರಿ ಬಣ್ಣ ಬರುತ್ತೆ ಒಳ್ಳೆ. ಪೂಗಾಧಿಕ್ಯೆ ಅಡಿಕೆ ಜಾಸ್ತಿ ಆದರೆ ರೂಕ್ಷದ ಒಣಗಿಸುತ್ತೆ. ಕೃಚ್ಛದಾತ್ರಿ ಮೂತ್ರ ಕೃಚ್ಛ ಬರ್ಬೋದು, ಮೂತ್ರ ಕಷ್ಟ ಆಗ್ಬೋದು. ಚೂರ್ಣಾಧಿಕ್ಯೆ ಸುಣ್ಣ ಜಾಸ್ತಿ ಆದರೆ ಉಷ್ಣ ಜಾಸ್ತಿ ಆಗುತ್ತೆ, ಸುಡುತ್ತೆ ಅದು. ದುರ್ಗಂಧ, ಗಂಧವೂ ಕೆಡುತ್ತೆ, ಪರಿಮಳವೂ ಕೆಡುತ್ತೆ ಅದರದ್ದು. ಸಾಧಿಕ್ಯ ಚೇದ್ ಖಾದಿರೇ ಶೋಷದಾತ್ರಿ, ಈ ಖದಿರ ಜಾಸ್ತಿ ಆದರೆ ಒಣಗಿಸುತ್ತೆ ಅದು ಒಂದು ಶೋಷದಾತ್ರಿ ಅಂತ. ಇನ್ನು ಬೆಳಗಿನ ಇದು ತಾಂಬೂಲದಲ್ಲಿ ಸ್ವಲ್ಪ ಅಡಿಕೆ ಪ್ರಮಾಣ ಜಾಸ್ತಿ ಇರಬೇಕಂತೆ, ಎಲೆಗಿಂತ ಜಾಸ್ತಿ ಅಂತಲ್ಲ, ಅಡಿಕೆ ಪ್ರಮಾಣ ಒಂಚೂರು ಜಾಸ್ತಿ ಇಡ್ಬೋದು ಇರೋಕ್ಕಿಂತ ಬೆಳಗ್ಗೆ. ಮಧ್ಯಾಹ್ನ ಆದರೆ ಖದಿರ ಜಾಸ್ತಿ ಮಾಡಬೇಕು ಒಂಚೂರು, ರಾತ್ರಿ ಸುಣ್ಣ ಜಾಸ್ತಿ ಮಾಡಬೇಕು ಸ್ವಲ್ಪ. ಹೀಗಿದ್ರೆ ತುಂಬ ಒಳ್ಳೆಯದು ಅಂತ. ರಾತ್ರಿಯಲ್ಲಿ ಯಾರು ನೀವು ಖದಿರ ತಿಂದರೆ ನಿಮ್ಗೆ ತುಂಬ ತೊಂದರೆ ಆಗತ್ತೆ ಅಂತ ಬೇರೆ ಒಂದು ಕಡೆ ವಾರ್ನಿಂಗ್ ಮಾಡಿದ್ದಾರೆ. ದಿವಾ ಖದಿರ ಸಾರಂತು ತಾಂಬೂಲಂತು ಸುಶೋಭನಂ. ಹಗಲು ನಿಮಗೆ ಖದಿರ ಒಳ್ಳೆಯದು, ರಾತ್ರಿ ತಿಂದರೆ ಶಕ್ರಸ್ಯಾಪಿ ಹರೇ ಶ್ರೀಯಂ, ಇಂದ್ರನೂ ಕೂಡ ಬಡವನಾಗ್ತಾನೆ, ದೇವೇಂದ್ರನೂ ಕೂಡ ಬಡವನಾಗ್ಬೋದು, ಸಂಪತ್ತನ್ನು ಅಪಹಾರ ಮಾಡುತ್ತೆ ಅದು ಅಂತ. ಇದೊಂದು ಶ್ಲೋಕ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ಬೋದು. ಸುಣ್ಣವನ್ನು ಹೇಗೆ ತೆಗಿಬೇಕು, ಯಾವ ಬೆರಳಿಂದ ಅಂದರೆ ಹೆಬ್ಬೆರಳಿಂದ ಮಾತ್ರ ಅಂತ, ಹೆಬ್ಬೆರಳ ಹಿಂಭಾಗದಿಂದ ಅಂತ. ಅಂಗುಷ್ಟ ಚೂರ್ಣ ಸಂಯುಕ್ತಂ, ಅಲ್ಲಿವರೆಗೂ ಹೇಳಿದ್ದಾರೆ ವಿಧಿವಿಧಾನಗಳನ್ನು. ನಮ್ಮ ಅಜ್ಜಿಯಂದಿರು ಹಾಗೆ ಮಾಡ್ತಾ ಇದ್ದಿದ್ದು, ಅವ್ರ ಹೆಬ್ಬೆರಳಿನ ಬಣ್ಣ ಬೇರೆ ಆಗಿರೋದು, ಅದು ಮಾಡಿ 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 ಹೀಗೆ ಅಂತ, ಹೀಗೆ ತೆಗೆದು ಹೀಗೆ ಹಚ್ತಾರೆ ಕೆಲವರು, ಅದು ಮಾಡಲಿಕ್ಕಿಲ್ಲ, ಹೀಗೆ ತೆಗೆದು ಹೀಗೆ ಹಚ್ಚಬೇಕು ಆದಷ್ಟು ಅದನ್ನು. ಅಂಗುಷ್ಟ ಚೂರ್ಣ ಸಂಯುಕ್ತಂ ಪರ್ಣ ಪೃಷ್ಠೇತು ಲೇಪನಂ,
ಎಲೆ ಹಿಂಭಾಗಕ್ಕೆ ಹಚ್ಚಬೇಕು, ಮುಂಭಾಗಕ್ಕೆ ಹಚ್ಚಬಾರ್ದು ಯಾವುದೇ ಕಾರಣಕ್ಕೂ. ಎಲೆ ಹಿಂದಿನ ನಾರೆಲ್ಲ ತೆಗೆದು ಹಿಂಭಾಗಕ್ಕೆ ಹಚ್ಚೋಕ್ಕಿರೋಂಥದ್ದು ಅಂತ ಸುಣ್ಣವನ್ನು ಅಂತ. ತತ್ಪರಿಣಂ ಖಾದಯೇತ್. ಇಂತಹ ಎಲೆಯನ್ನು ತಿನ್ನೋದಾದರೆ, ಅಂಗುಷ್ಟದಲ್ಲಿ ಸುಣ್ಣವನ್ನು ತೆಗೆದು ಎಲೆ ಬೆನ್ನಿಗೆ ಹಚ್ಚಿ ಆ ಎಲೆ ತಿನ್ನೋದಾದರೆ ಸೋಮಪಾನಂ ದಿನೇ ದಿನೇ, ಪ್ರತಿನಿತ್ಯ ಸೋಮಪಾನ ಮಾಡಿದ ಫಲ ಇದೆ. ಸೋಮಪಾನ ಅಂದರೆ ಅದೊಂದು ತುಂಬ ಶ್ರೇಷ್ಠವಾಗಿರುವಂಥ ದ್ರವ್ಯ. ಅದು ಸೋಮಯಾಗ ಮಾಡಿದಾಗ ಬರ್ತಕ್ಕಂಥದ್ದು, ಮಹಾಪುಣ್ಯಾತ್ಮರಿಗೆ ಲಭ್ಯ ಆಗುವಂಥದ್ದು ಅಂತ ಹೇಳ್ತಾರೆ ಸೋಮ ಅನ್ನುವಂಥದ್ದು. ಅಂಥ ಪುಣ್ಯ ಬರುತ್ತೆ ಅಂತ ಇದರಲ್ಲಿ. ಅದೇ ನೀವು ಕಿರಿಬೆರಳು, ಪವಿತ್ರದ ಬೆರಳು, ಮಧ್ಯದ ಬೆರಳು, ಆಮೇಲೆ ತರ್ಜನಿ, ಈ ಬೆರಳುಗಳು ಸೇರಿತು ಅಂದರೆ ಶೋಕ, ಹಾನಿ, ಮೃತ್ಯು ಮತ್ತು ಚೌರ್ಯ, ಐಶ್ವರ್ಯ ಹಾನಿ ಇದೆಲ್ಲ ಬರುತ್ತೆ ಅಂತ. ಹಾಗಾಗಿ ಉಳಿದ ಬೆರಳುಗಳನ್ನು ಮುಟ್ಟಿಸ್ಬಾರ್ದು. ಇದೊಂದು ಮಾತ್ರ, ಅಂಗುಷ್ಟ ಮಾತ್ರ ಅಂತ. ಇನ್ನೂ ಅನೇಕ ನಿಯಮಗಳನ್ನ ಹೇಳಿದ್ದಾರೆ. ಎಡಗೈಯಲ್ಲಿ ತೊಗೋಬಾರ್ದು, ಶಂಕೆಯವ್ರನ್ನ ಕೈಯಿಂದ ತೊಗೋಬಾರ್ದು, ಶತ್ರುವಿನ ಕೈಯಲ್ಲಿ ತೊಗೋಬಾರ್ದು, ಮ್ಲೇಚ್ಛನ ಕೈಯಿಂದ ತೊಗೋಬಾರ್ದು, ನೀವು ಪಂಡಿತರ ಕೈಯಿಂದ ತೊಗೋಬಾರ್ದು. ಸಿದ್ಧವಾದ ತಾಂಬೂಲವನ್ನು ಯಾರ ಕೈಯಿಂದ ತೊಗೋಬೇಕು ನಾವು ಅನ್ನೋದಕ್ಕೆ ನಿಯಮಗಳನ್ನ ಹೇಳಿದ್ದಾರೆ. ಇನ್ನು ಯಾರು ಗೊತ್ತಿಲ್ಲದವರು ಹೆಣ್ಣು ಅಂದರೆ ಅವ್ರ ಕೈಯಲ್ಲಿ ತೊಗೋಬೇಡಿ ಅಂತ. ಅಂದರೆ ಅದ್ರ ಉದ್ದೇಶ ಏನಂದರೆ ಏನಾದರೂ ವಶೀಕರಣ ಮಾಡಿದರೆ ಅಂತ, ಅದೇ ಕಾರಣ ಇರೋಂಥದ್ದು, ಬೇರೆ ಏನೂ ಇಲ್ಲ. ಹಾಗೆ ಅಂಥವ್ರ ಕೈಯಿಂದ ತೊಗೋಬಾರ್ದು, ಅನುಮಾನರ ಕೈಯಿಂದ ತೊಗೋಬಾರ್ದು. ಹೀಗೆಲ್ಲ ಮಾಡಿದಾಗ ಈ ತಾಂಬೂಲ ಅತ್ಯದ್ಭುತವಾಗಿರ್ತಕ್ಕಂಥ ಶುಭವನ್ನು ನಮಗೆ ಉಂಟು ಮಾಡುತ್ತೆ. ಹಾಗಾಗಿ ತಾಂಬೂಲವನ್ನು ಚರ್ವಣೆ ಮಾಡಬೇಕು, ಅವಶ್ಯ ಮಾಡಬೇಕು. ಆದರೆ ಶಾಸ್ತ್ರ ಹೇಳಿದಂತೆ, ಶಾಸ್ತ್ರ ವಿಧಿಸಿದಂತೆ ಹಾಗೆ ಮಾಡಿದಾಗ ಅದು ನಮ್ಮನ್ನು ಉದ್ಧಾರ ಮಾಡುತ್ತೆ. ಹಾಗೆ ಮಾಡ್ತಿದ್ದಾಗ ಅದು ನಮ್ಮನ್ನು ಕೆಡಿಸುತ್ತೆ. ಅದು ಯಾವುದಾದ್ರೂ ಹಾಗೆ, ದೇವರ ಪೂಜೆಯನ್ನಾದರೂ ನೀವು ಮಾಡೋ ಥರ ಮಾಡಿದೆ, ಹೇಗೆ ಹೇಗೋ ಮಾಡಿದರೆ ಪಾಪ ಬರುತ್ತೆ, ಕೆಟ್ಟ ಫಲ ಬರುತ್ತೆ. ಊಟವನ್ನಾದರೂ ಮಾಡೋ ಥರ ಮಾಡಿದೆ, ಹೇಗೆ ಹೇಗೋ ಮಾಡಿದರೆ ಕೆಟ್ಟ ಫಲ ಬರದೇ ಇರೋದಿಲ್ವಾ? ಬಂದೇ ಬರುತ್ತೆ ನೋಡಿ. ಬಾಯಲ್ಲಿ ಊಟ ಮಾಡಬೇಕು, ಒಂದಿಷ್ಟು ಕೇಸರಿ ಭಾತ್ ತಗೊಂಡು ಮೂಗಿಗೆ ಹಾಕ್ಕೊಂಡೆ ಏನಾಗತ್ತೆ ಹೇಳಿ? ಕೇಸರಿ ಭಾತ್ ತಾನೇ ಒಳ್ಳೇದಲ್ವಾ? ಕೇಸರಿ ಭಾತ್ ಅಂದರೆ ರುಚಿ ಬೇರೆ ಇರುತ್ತೆ ಅಂತ. ಬಾಯಿಗಿಂತ ಮೂಗು ಶ್ರೇಷ್ಠ, ಸ್ವಲ್ಪ ಮೇಲಿದೆ ಬಾಯಿಗಿಂತ ಮೂಗು ಅಂತ. ಮೂಗಿ ಹಾಕ್ಕೊಂಡು ಏನಾಗುತ್ತೆ ಹೇಳಿ? ವಿಧಿಗಳನ್ನು ಬಿಟ್ಟು ಮಾಡಿದಾಗ ಯಾವುದಾದ್ರೂ ಹಾನಿ ಮಾಡುತ್ತೆ ಅಂತ. ವಿಧಿ ಪೂರ್ವಕವಾಗಿ ಮಾಡಬೇಕು, ಏನೇ ಮಾಡಿದ್ರು ಅನ್ನೋದಕ್ಕೆ ಉದಾಹರಣೆ ಕೊಟ್ಟು, ಹಾಗೆ ತಾಂಬೂಲವನ್ನು ಬೆಳೆಸಿದಾಗ ಉದ್ಧಾರ ಆಗುವಂಥದ್ದು. ಪ್ರಕೃತ ದೈವಜ್ಞನಿಗೆ ನಾವು ಇಂತಹ ಒಂದು ದೇವತಾಮಯವಾಗಿರುವಂಥ ತಾಂಬೂಲವನ್ನು ಕೊಟ್ಟಾಗ ಅವನಿಗೆ ನಮ್ಮ ಇಡೀ ಬದುಕು ಕಾಣಿಸುತ್ತೆ. ಅದರಲ್ಲಿ ನಮ್ಮ ಜೀವ ಕಾಣಿಸುತ್ತೆ, ಜೀವನ ಕಾಣಿಸುತ್ತೆ. ಜೀವದ ಗತಾಗತಿಗಳು, ಹಿಂದಿನದ್ದು ಮುಂದಿನದ್ದು ಗೊತ್ತಾಗತ್ತೆ ಅವನಿಗೆ. ಪರಿಹಾರದ ಮಾರ್ಗಗಳು ತೆರೆಕೊಳ್ತವೆ. ಅದರಲ್ಲಿ ಏನು ಮಾಡಿದರೆ ನಮ್ಮ ಕಷ್ಟ ಪರಿಹಾರ ಆಗ್ಬೋದು ಅದು ಕೂಡ ಗೊತ್ತಾಗತ್ತೆ. ಇಷ್ಟೆಲ್ಲ ಇರೋವಂಥದ್ದು. ಹಾಗೆ ನಾವು ತಾಂಬೂಲವನ್ನು ಕೊಡಬೇಕು. ಮತ್ತು ಈ ಲಗ್ನಗಳ ಪೈಕಿಯಲ್ಲಿ ಕೂಡ ತಾಂಬೂಲ ತುಂಬ ವಿಶೇಷ. ಯಾಕೆಂದರೆ ನಿಮ್ಗೆ ಎರಡೆರಡು ಮಾಧ್ಯಮ ಸಿಗತ್ತೆ. ಒಂದು ಕಡೆಯಿಂದ 12 ರಾಶಿಗಳು, ಗ್ರಹಚಕ್ರ, ಅದರ ಮೂಲಕ ಕೂಡ ನೀವು ತಿಳ್ಕೊಳ್ಬೋದು. ಜೊತೆಯಲ್ಲಿ ತಾಂಬೂಲ ಪತ್ರಗಳನ್ನು ನೋಡಿದರೆ ಗೊತ್ತಾಗುತ್ತೆ ಹಣೆ ಬರಹ ಏನು ಅಂತ. ಕೈ ಏನಾಗಿದೆ, ಕಾಲೇನಾಗಿದೆ, ಹೋಟೆಲ್ ಸಮಸ್ಯೆ ಇದೆಯಾ, ಹೆಂಡತಿ ಮಕ್ಕಳ ಕಥೆ ಏನಾಗಿದೆ, ಆ ಪತ್ರಗಳೇ ಕಥೆಯನ್ನು ಹೇಳ್ತೇವೆ. 5ನೇ ಪತ್ರ ಆದರೆ ಮಕ್ಕಳು, 7ನೇ ಪತ್ರ ಆದರೆ ಹೆಂಡತಿ, 4ನೇದಾದರೆ ತಾಯಿ, 12ನೇದಾದರೆ ಸಾಲ ಸೋಲ ಎಡಗಣ್ಣು ಈ ಥರ, 2ನೇದಾದರೆ ಹಣಕಾಸು, ಸಂಪತ್ತು, ವಿದ್ಯೆ. ಈ ಒಂದೊಂದು ಪತ್ರಗಳು ಅವು ಚೆನ್ನಾಗಿದ್ದರೆ ಇಲ್ಲದೇ ಇದ್ದರೆ ಆ ಸಂಗತಿಗಳ ಜೀವನದಲ್ಲಿ ಏನಾಗಿದೆ ಆ ಪತ್ರಗಳೇ ಕಥೆ ಹೇಳ್ತೇವೆ. ಎರಡೆರಡು ಕಡೆಯಿಂದ, ಒಂದು ಕಡೆ ಪತ್ರಗಳ ಸ್ವರೂಪತೆ ವಿರೂಪತೆ, ಇನ್ನೊಂದು ಕಡೆಯಿಂದ 12 ರಾಶಿಗಳು, ತಾಂಬೂಲ ಲಗ್ನ, ಎರಡೂ ಕಡೆಯಿಂದ ನಾವು ಫಲ ನಿರೂಪಣೆ ಮಾಡೋಕ್ಕೆ ಸಾಧ್ಯ ಇರತಕ್ಕಂಥ ತುಂಬ ವಿಶೇಷವಾಗಿರ್ತಕ್ಕಂಥ ಮಾಧ್ಯಮ ತಾಂಬೂಲ. ಇಷ್ಟಿಟ್ಕೊಳ್ಳೋಣ. ಇನ್ನು ತಾಂಬೂಲದ ಶೇಷ ಭಾಗ ಹೇಳಿ ನಾಳೆ ಅದನ್ನು ಪೂರ್ತಿ ಮಾಡಿ ಮುಂದಿನ ಭಾಗಕ್ಕೆ ಹೋಗ್ತೀವಿ. ಇದನ್ನು ನೆನಪು ಮಾಡಿಕೊಂಡು ಅಂದರೆ ಈ ತಾಂಬೂಲವನ್ನು ಎರಡೂ ನಡೀತಾ ಇದೆ. ಒಂದು ತಾಂಬೂಲವನ್ನು ಮಿತಿಮೀರಿ ಸೇವನೆ ಮಾಡ್ತಾ ಇರೋಂಥದ್ದು, ಇನ್ನೊಂದು ಹೊಳೆಯುವಂಥದ್ದು. ಅದನ್ನು ತಾಂಬೂಲ ಚರ್ಮಣವನ್ನು ಒಂಥರ ಏನೋ ಯೋಗ್ಯತೆ ಕಡಿಮೆ, ಗೌರವ ಕಡಿಮೆ ಅಂತ ಭಾವಿಸಿದ್ದಾರೆ ಜನಗಳು. ಹಾಗಿಲ್ಲ. ತಾಂಬೂಲವನ್ನು ಅವಶ್ಯ ಸೇವಿಸಿ, ತಪ್ಪದೇ ಸೇವಿಸಿ. ನೀವು ಗೃಹಸ್ಥರಾಗಿದ್ದರೆ ತಪ್ಪದೇ ತಾಂಬೂಲದ ಸೇವನೆಯನ್ನು ಮಾಡಿ. ನೀವು ಮಾಡಬಹುದು, ನೀವು ಮಾಡಬೇಕು ಅಂತ. ಆದರೆ ತಾಂಬೂಲದಲ್ಲಿ ಹೇಳದ ಸಂಗತಿಗಳನ್ನು ಸೇರಿಸಬೇಡಿ. ಇಲ್ಲಿ ಯಾವುದನ್ನು ಹೇಳಿಲ್ಲ ಅದನ್ನು ಸೇರಿಸಬೇಡಿ. ಪ್ರಮಾಣವನ್ನು ವ್ಯತ್ಯಯ ಮಾಡಬೇಡಿ. ಸಮಯ ವ್ಯತ್ಯಯ, ಪ್ರಮಾಣ ವ್ಯತ್ಯಯ ಮಾಡಬೇಡಿ. ತಾಂಬೂಲ ಸೇವನೆ ಮಾಡಿದರೆ ಆಯುಸ್ಸು, ಆರೋಗ್ಯ, ಸಂಪತ್ತು ಎಲ್ಲವೂ ಕೂಡ ವೃದ್ಧಿಯಾಗತ್ತೆ.
ಕುಡಿ ತೆಗೆದು ಇಲ್ಲಿ ಈ ಹಣೆ ಹತ್ರ ಇಟ್ಕೊಂಡ್ರೆ ಲಕ್ಷ್ಮೀ ವೃದ್ಧಿಯು ಕೂಡ ಆಗತ್ತೆ ಅಂತ. ಅದರಿಂದಾಗಿ ಜೊತೆಗೆ ಇರ್ತಾಳೆ ಲಕ್ಷ್ಮಿ. ಲಕ್ಷ್ಮಿ ನಮ್ಮ ಹಣೆಯ ಅಲಂಕಾರ ಆಗ್ತಾಳೆ, ಉತ್ತಮ ಅಂಗದ ಅಲಂಕಾರ ಆಗ್ತಾಳೆ. ಹಾಗಾಗಿ ಅಂತಹ ತಾಂಬೂಲಾಗ್ರ ನಿವಾಸಿನಿ ಲಕ್ಷ್ಮಿ ನಿಮ್ಮೆಲ್ಲರನ್ನೂ ಹರಸಿ ಅನುಗ್ರಹಿಸಿ ಆರೋಗ್ಯ ಲಕ್ಷ್ಮಿಯಾಗಿ ಮತ್ತು ಆತ್ಮಜ್ಞಾನದ ಲಕ್ಷ್ಮಿಯಾಗಿ ನಿಮಗೆಲ್ಲ ಒದಗಿ ಬರಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಗೋಕರ್ಣಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ